ಎಲ್ಲರಿಗೂ ಕೂಡ ಮಧ್ಯಾಹ್ನದ ಶುಭೋದಯಗಳು. ಇವತ್ತಿನ ವಿಷಯ ಬಂದು ಸಂಘಟನೆ ಅಂದರೆ ಆರ್ಗನೈಸೇಷನ್. ಮ್ಯಾನೇಜ್ಮೆಂಟ್ ನಿರ್ವಹಣೆ ಒಂದು ಭಾಗ, ಅತ್ಯಮೂಲ್ಯ ಪ್ರಮುಖವಾದಂಥ ಭಾಗ ಯಾವುದು ಅಂದರೆ ಸಂಘಟನೆ. ನಾವು ಕಳೆದ ಒಂದು ಕ್ಲಾಸ್ನಲ್ಲಿ ತಿಳ್ಕೊಂಡಿದ್ವಿ ಮ್ಯಾನೇಜ್ಮೆಂಟ್ ನಿರ್ವಹಣೆ ಅನ್ನುವಂಥದ್ದು ಎಷ್ಟು ಪ್ರಮುಖ ಒಂದು ವ್ಯವಹಾರಕ್ಕೆ, ಒಂದು ಬಿಸ್ನೆಸ್ಗೆ. ನಾನು ಕಳೆದ ತರಗತಿಯಲ್ಲೂ ಕೂಡ ಹೇಳಿದ್ದೆ, ನಿರ್ವಹಣೆ ಅನ್ನುವಂಥ ಪದ, ಮ್ಯಾನೇಜ್ಮೆಂಟ್ ಅನ್ನುವಂಥ ಪದ ಬರೀ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಪದ ಅಲ್ಲ, ಅದು ನಮ್ಮ ವೈಯಕ್ತಿಕ ಜೀವನಕ್ಕೂ ಕೂಡ ಅಳವಡಿಸ್ಕೊಳ್ಬೇಕಾದಂತಹ ಅಥವಾ ಅದರ ಮೇಲೆಯೇ ನಮ್ಮ ಜೀವನ ನಡೀತಾ ಇರುವಂಥದ್ದು ನಾವು ನೆನಪಿಸ್ಕೊಳ್ಬೇಕು. ಯಾಕಂದರೆ ಮ್ಯಾನೇಜ್ಮೆಂಟ್, ಮ್ಯಾನೇಜಿಂಗ್, ನಿರ್ವಹಣೆ, ನಿರ್ವಹಿಸುವುದು ಅನ್ನುವಂಥದ್ದು ಜೀವನದಲ್ಲಿ, ವ್ಯವಹಾರದಲ್ಲಿ, ಸಮಾಜದಲ್ಲಿ ಅತ್ಯಮೂಲ್ಯವಾದದ್ದು ಮತ್ತು ಪ್ರಮುಖವಾದಂಥದ್ದು. ನಾವು ವ್ಯವಹಾರದಲ್ಲಿ ವ್ಯವಹಾರ ನಿರ್ವಹಣೆ ಏನು ಎರಡಕ್ಕೂ ಸಂಬಂಧ ಅಂತೇಳಿ ನಾನು ಹೇಳಿದ್ದೆ. ವ್ಯವಹಾರ ಅಂತ ಅಂದರೆ ಸರಕುಗಳನ್ನು ನಾವು ತಯಾರಿಕೆ ಮಾಡಿ ಅವುಗಳನ್ನು ಗ್ರಾಹಕರಿಗೆ ನಾವು ಪೂರೈಸುವಂಥದ್ದು. ಪ್ರತಿಯೊಂದು ವ್ಯವಹಾರದ ಉದ್ದೇಶ ಲಾಭ ಗಳಿಕೆ ಆಗಿರುತ್ತೆ ಅಂತೇಳಿ. ಬಟ್ ಅಷ್ಟೂ ಚಟುವಟಿಕೆಗಳನ್ನು ಅಂದರೆ ಗ್ರಾಹಕರಿಗೆ ಬೇಕಾಗಿರುವಂಥ ವಸ್ತುಗಳನ್ನ ತಿಳಿದುಕೊಂಡು ಅದನ್ನು ಒಂದು ಕ್ರಮಬದ್ಧವಾಗಿ ಸಂಘಟನೆ ಮಾಡಿ, ಅದನ್ನು ತಯಾರಿಕೆ ಮಾಡಿ, ಅದನ್ನು ಗ್ರಾಹಕರಿಗೆ ಮುಟ್ಟಿಸುವಂಥ ಅಷ್ಟೂ ಪ್ರಕಾರಗಳನ್ನು, ಅಷ್ಟೂ ಸ್ಟ್ರಕ್ಚರನ್ನು, ಅಷ್ಟೂ ಸಂಘಟನೆಯನ್ನು ನಾವು ಒಂದೇ ವರ್ಡಲ್ಲಿ ಕರಿತೀವಿ ವ್ಯವಹಾರ ನಿರ್ವಹಣೆ. ಅಂದರೆ ಆ ಒಂದು ವ್ಯವಹಾರವನ್ನು, ಆ ಉತ್ಪನ್ನವನ್ನು ಉತ್ಪಾದನೆ ಮಾಡೋದನ್ನು ನಾವು ನಿರ್ವಹಣೆ ಮಾಡಿದ್ದೀವಿ ಅಂತ ಕರೆಯೋದನ್ನ ನಾವೇಂತ ಕರಿತೀವಿ, ವ್ಯವಹಾರ ನಿರ್ವಹಣೆ ಅಂತೇಳಿ ಕರಿತೀವಿ. ನಾವು ಜನರಲ್ ಆಗಿ ನಿರ್ವಹಣೆ ಅಂತ ಅಂದರೆ ಹೇಳಿದ್ದೆ, ನಿರ್ವಹಣೆ ಅಂತ ಅಂದರೆ ಜನರಲ್ ಆಗಿ ಹೇಳಿದ್ರೆ ಯಾವುದೇ ಒಂದು ಚಟುವಟಿಕೆಯನ್ನು, ಯಾವುದೇ ಒಂದು ಪ್ರಕ್ರಿಯೆಯನ್ನು ಯೋಜಿಸಿ ಅದನ್ನು ಪ್ರಖರವಾಗಿ ಎಕ್ಸಿಕ್ಯೂಟ್ ಮಾಡುವಂಥದ್ದು, ಕಾರ್ಯಗತ ಮಾಡುವಂಥದ್ದು ನಾವು ನಿರ್ವಹಣೆ ಅಂತೇಳಿ ಬಹಳ ಸಿಂಪಲ್ ಆಗಿ, ಬಹಳ ಸರಳವಾಗಿ ನಾವೇನು ಮಾಡ್ಬೋದು, ವ್ಯಾಖ್ಯಾನಿಸ್ಬೋದು. ಬಟ್ ನಾವು ಕ್ರಮಬದ್ಧವಾಗಿ ಹೇಳೋದಾದರೆ ನಿರ್ವಹಣೆ ಅಂತ ಅಂದರೆ ಒಂದು ವ್ಯವಹಾರವನ್ನು ಯೋಜನೆ ಮಾಡಿ, ಆ ಯೋಜನೆಗೆ ತಕ್ಕಂಥ ಕೆಲಸಗಳನ್ನು, ಕಾರ್ಯಗಳನ್ನು ಪ್ರಖರವಾಗಿ, ಕ್ರಮವಾಗಿ ಸಂಘಟನೆ ಮಾಡಿ, ಆ ಸಂಘಟನೆಗೆ ಬೇಕಾಗಿರುವಂತಹ ಸಿಬ್ಬಂದಿಗಳನ್ನು ನಿರ್ವಹಣೆ ಮಾಡಿ, ಆ ಸಿಬ್ಬಂದಿಗಳಿಗೆ ಬೇಕಾಗುವಂಥ ಮಾರ್ಗದರ್ಶನಗಳನ್ನು, ನಿರ್ದೇಶನಗಳನ್ನು ಕೊಟ್ಟು ಕೊನೆಗೆ ಅವರನ್ನು ನಿಯಂತ್ರಣ ಮಾಡುವಂತಹ ಪೂರ್ತಿ ಚಟುವಟಿಕೆಯನ್ನು ಕೂಡ ನಾವು ನಿರ್ವಹಣೆ ಅಂತೇಳಿ ಕರಿತೀವಿ. ಸೊ ನಾವು ಕಳೆದ ತರಗತಿಯಲ್ಲಿ ನಿರ್ವಹಣೆಯ ಪ್ರಮುಖ ಅಂಗ, ಪ್ರಮುಖ ಭಾಗ, ಪ್ರಮುಖ ಕಾರ್ಯ ಯಾವುದು ಅಂತಂದರೆ ಯೋಜನೆ ಮಾಡುವಂಥದ್ದು, ಪ್ಲಾನಿಂಗ್ ಮಾಡುವಂಥದ್ದು. ನಾನು ಮೊದಲೇ ಹೇಳಿದ್ದೆ, ನಿರ್ವಹಣೆ ಅನ್ನುವಂಥದ್ದು ಒಂದು ಕ್ರಮವಾಗಿ ನಡೆಯುವಂಥದ್ದು. ಅದು ಯಾವುದೇ ಕಾರಣಕ್ಕೂ ಶಫಲ್ ಆಗೋದಿಲ್ಲ, ಅಂದರೆ ಅದ್ಲು ಬದಲು ಆಗೋದಿಲ್ಲ. ಫಸ್ಟ್ ಯೋಜನೆ ಮಾಡಬೇಕು, ಆ ಯೋಜನೆಗೆ ತಕ್ಕಂತೆ ಸಂಘಟನೆ ಮಾಡಬೇಕು, ಸಂಘಟನೆಗೆ ತಕ್ಕಂತೆ ಸಿಬ್ಬಂದಿಯನ್ನು ನಿರ್ವಹಣೆ ಮಾಡಬೇಕು, ಸಿಬ್ಬಂದಿಗೆ ಪ್ರಕಾರವಾಗಿ ಗೈಡ್ಲೈನನ್ನು, ಡೈರೆಕ್ಷನನ್ನು, ಮಾರ್ಗದರ್ಶನವನ್ನು ಕೊಡಬೇಕು. ಮಾರ್ಗದರ್ಶನ ಕೊಟ್ಟ ನಂತರ ಅವರನ್ನು ನಾವೇನು ಮಾಡಬೇಕು, ನಮ್ಮ ಉದ್ದೇಶಗಳಿಗೆ ತಕ್ಕಂತೆ ಅವ್ರನ್ನ ಏನು ಮಾಡಬೇಕು, ನಿಯಂತ್ರಿಸಬೇಕು. ಇಲ್ಲಿ ಯಾವುದಕ್ಕೆ ಒಂದು ವ್ಯತ್ಯಾಸ ಆದರೂ ಕೂಡ ನಿರ್ವಹಣೆ ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ಸಾಧ್ಯ ಇರೋದಿಲ್ಲ ಒಂದು ವ್ಯವಹಾರದಲ್ಲಿ. ಸೊ ಹಾಗಾದರೆ ನಿರ್ವಹಣೆ ಅನ್ನುವಂಥದ್ದು ಒಂದು ವ್ಯವಹಾರದಲ್ಲಿ ಅಥವಾ ವ್ಯವಹಾರ ನಿರ್ವಹಣೆಯಲ್ಲಿ, ನಿರ್ವಹಣೆ ಅನ್ನುವಂಥದ್ದು ಪ್ರಾರಂಭವಾಗುವಂಥದ್ದು ಯಾವುದರಿಂದ ಅಂತಂದರೆ ಯೋಜಿಸುವಿಕೆ, ಯೋಜನೆ ಮಾಡುವಂಥದ್ದು. ನಮಗೆ ಯೋಜನೆ ಅಂದರೆ ಸಿಂಪಲ್ ಆಗಿ ಗೊತ್ತಾಗುತ್ತೆ, ಏನು, ನಾಳೆ ಮಾಡೋದನ್ನು ಇವತ್ತೇ ಪ್ಲಾನ್ ಮಾಡುವಂಥದ್ದು, ಇವತ್ತೇ ನಿರ್ಧರಿಸುವಂಥದ್ದು. ಕರೆಕ್ಟ್ ಅಲ್ವಾ? ಸೊ ಬಿಸ್ನೆಸ್ಸಲ್ಲಿ ಏನು ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನುವಂಥ ಪ್ರತಿಯೊಂದನ್ನು ಪ್ರಖರವಾಗಿ, ನಿರ್ದಿಷ್ಟವಾಗಿ ನಿರ್ಧರಿಸುವಂಥದ್ದು, ಪೂರ್ವಭಾವಿಯಾಗಿ ನಿರ್ಧರಿಸುವಂಥದ್ದನ್ನ ನಾವು ಯೋಜನೆ ಅಂತ ಹೇಳಿ ಕರಿತೀವಿ. ನಾವು ಯೋಜನೆ ಬಗ್ಗೆನೂ ಕೂಡ ಕಳೆದ ಒಂದು ಸಂಚಿಕೆಯಲ್ಲಿ ಇನ್ಡೆಪ್ತ್ ಆಗಿ ಸ್ಟಡಿ ಮಾಡಿದ್ದೀವಿ. ಯೋಜನೆ ಮೊದಲನೇ ಕಾರ್ಯವಾಗಿ ಎಷ್ಟು ಪ್ರಮುಖ ಒಂದು ಗಮನವನ್ನು ಕೊಡುತ್ತೆ ಅಂತೇಳಿ. ಸೊ ನಿರ್ವಹಣೆಯಲ್ಲಿ ಒಂದು ಸಾರಿ ಯೋಜನೆ ಆದ ನಂತರ, ಒಂದು ಸರಿ ಪ್ಲಾನಿಂಗ್ ಆದ ನಂತರ,
ಒಂದ್ಸರಿ ಏನ್ ಮಾಡಬೇಕು, ಹೇಗ್ ಮಾಡಬೇಕು, ಎಲ್ಲಿ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ ನಂತರ ನಾವು ಸುಮ್ಮನೆ ಕೂರ್ಲಿಕ್ಕಾಗೋದಿಲ್ಲ. ಯಾಕಂದ್ರೆ ನಾವು ಸುಮ್ಮನೆ ಕೂತ್ರೆ ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಎಲ್ಲಿ ಮಾಡ್ಬೇಕು ಅಂತ ಯೋಜನೆ ಮಾಡೋದಲ್ವಾ, ಅದು ಎಕ್ಸಿಕ್ಯೂಟ್ ಆಗೋದಿಲ್ಲ, ಕಾರ್ಯಗತ ಆಗೋದಿಲ್ಲ. ಅದು ಕಾರ್ಯಗತ ಆಗ್ಬೇಕಂತಂದ್ರೆ ನಿರ್ವಹಣೆಯ ಎರಡನೆಯ ಪ್ರಮುಖ ಭಾಗ ಸೆಂಟರ್ ಆಫ್ ಅಟ್ರಾಕ್ಷನ್ ಯಾವುದು ಅಂತಂದ್ರೆ ಸಂಘಟಿಸುವಿಕೆ, ಆರ್ಗನೈಸಿಂಗ್ ಅಂತ ಹೇಳಿ ನಾವು ಕರಿತೀವಿ. ಸೊ ಹಾಗಾದ್ರೆ ನಿರ್ವಹಣೆಯ ಎರಡನೇ ಭಾಗ ಯಾವುದು ಅಂತಂದ್ರೆ ಸಂಘಟನೆ ಮಾಡುವಂಥದ್ದು, ಆರ್ಗನೈಸೇಷನ್ ಮಾಡುವಂಥದ್ದು. ನಾವು ನಾರ್ಮಲ್ ಆಗಿ ಸಂಘಟನೆ ಅಂದ್ರೆ ಏನು ಅಂತ ನಾನು ಒಂದು ಎಕ್ಸಾಂಪಲ್ ಕೊಡೋದ್ರ ಮುಖಾಂತರ ಹೇಳ್ತೀನಿ. ನಾವು ಪ್ಲಾನಿಂಗ್ ಅಲ್ಲಿ ಏನೋ ಮಾಡಿದೀವಿ. ಎಕ್ಸಾಂಪಲ್, ಯಾವುದೋ ಒಂದು ಪ್ರದೀಪ್ ಅಂಡ್ ಕಂಪನಿಯನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡಿದೀವಿ. ಎಲ್ಲಿ ಮಾಡಬೇಕು ಅಂತಂದ್ರೆ ಚಂದಾಪುರದಲ್ಲಿ ಮಾಡಬೇಕು ಅಂತ ಪ್ಲಾನ್ ಮಾಡಿದೀವಿ. ಎಷ್ಟು ಎಕರೆಲಿ ಮಾಡಬೇಕು, 10 ಎಕರೆಲಿ ಮಾಡಬೇಕು ಅಂತ ಪ್ಲಾನ್ ಮಾಡಿದೀವಿ. ಆ ಪ್ರದೀಪ್ ಅಂಡ್ ಕಂಪನಿ ಏನ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತ ಪ್ಲಾನ್ ಮಾಡಿದೀವಿ. ಅದಕ್ಕೆ ಏನ್ ರಾ ಮೆಟೀರಿಯಲ್ ಬೇಕು ಅಂತೇಳಿ ಪ್ಲಾನ್ ಮಾಡಿದೀವಿ. ಯಾವ ತರ ಪ್ರೊಡ್ಯೂಸ್ ಮಾಡ್ಬೇಕಂತೇಳಿ ಪ್ಲಾನ್ ಮಾಡಿದೀವಿ. ಇವೆಲ್ಲವೂ ಕೂಡ ಪ್ಲಾನಿಂಗ್ ಅಲ್ಲೇ ಇದೆ. ಅರ್ಥ ಆಯ್ತಾ? ಒಂದ್ಸರಿ ಎಲ್ಲವೂ ಕೂಡ ಪ್ರಕಾರವಾಗಿ ಯೋಜನೆ ಆದ ನಂತರ, ಪ್ಲಾನಿಂಗ್ ಆದ ನಂತರ ನಾವು ನೆಕ್ಸ್ಟ್ ಏನ್ ಮಾಡಬೇಕು, ಆ ಒಂದು ಉದ್ದೇಶವನ್ನ ಸಾಧಿಸ್ಲಿಕ್ಕೆ, ಯೋಜನೆ ಉದ್ದೇಶವನ್ನ ಸಾಧಿಸ್ಲಿಕ್ಕೆ ನಾವು ಏನ್ ಮಾಡಬೇಕು, ಎರಡನೇ ಮಾರ್ಗವಾಗಿ ವ್ಯವಹಾರವನ್ನ ಸಂಘಟನೆ ಮಾಡಬೇಕು. ಸಂಘಟನೆ ಅಂದ್ರೆ ಏನು? ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಒಂದು ಫೋನ್ ಅನ್ನ ಪ್ರೊಡ್ಯೂಸ್ ಮಾಡ್ಬೇಕಂತೇಳಿ ನಾವು ಪ್ಲಾನ್ ಮಾಡಿದ್ದೀವಿ. ಈ ಫೋನ್ ಅನ್ನ ನಾವು ಪ್ರೊಡ್ಯೂಸ್ ಮಾಡಬೇಕು, ಉತ್ಪಾದನೆ ಮಾಡಬೇಕು, ಒಂದು ಕಂಪನಿಯಲ್ಲಿ, ಒಂದು ಜಾಗದಲ್ಲಿ, ಒಂದು ನಿರ್ದಿಷ್ಟ ಸಮಯದಲ್ಲಿ ಇದನ್ನ ಉತ್ಪಾದನೆ ಮಾಡಬೇಕು ಅಂತ ಪೂರ್ವಭಾವಿಯಾಗಿ ನಿರ್ಧಾರ ಮಾಡಿದ್ದೀವಿ. ಇದನ್ನೇ ಅಂತ ಕರಿತೀವಿ, ಯೋಜಿಸುವಿಕೆ ಅಂತ ಕರಿತೀವಿ. ಯೋಜನೆ ಆದ್ಮೇಲೆ ನಾವು ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ, ಈ ಒಂದು ಮೊಬೈಲ್ ಅನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ, ಈ ಒಂದು ಮೊಬೈಲ್ ಅನ್ನ ಉತ್ಪಾದನೆ ಮಾಡಲಿಕ್ಕೆ ನಾವು ಕೆಲಸ ಮಾಡಬೇಕಾಗುತ್ತೆ, ಕಾರ್ಯ ಮಾಡಬೇಕಾಗತ್ತೆ, ಫಂಕ್ಷನ್ಸ್ ಮಾಡಬೇಕಾಗತ್ತೆ. ಆ ಎಲ್ಲಾ ಕಾರ್ಯವನ್ನ, ಈ ಒಂದು ಮೊಬೈಲ್ ಪ್ರೊಡ್ಯೂಸ್ ಮಾಡೋದಕ್ಕೆ ಎಲ್ಲಾ ಕಾರ್ಯವನ್ನ ನಿರ್ದಿಷ್ಟವಾಗಿ ನಾವು ಐಡೆಂಟಿಫೈ ಮಾಡಬೇಕು, ತಿಳ್ಕೋಬೇಕು, ಏನ್ ಕೆಲಸ ಮಾಡಬೇಕು. ಒಟ್ಟು ಕೆಲಸ ಅಂದ್ರೆ ಎಲ್ಲ ಸೇರ್ಕೊಂಡ್ಬಿಡುತ್ತೆ. HR ಡಿಪಾರ್ಟ್ಮೆಂಟ್ ಇಂದ ಏನ್ ಕೆಲಸ ಬೇಕು, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇಂದ ಏನ್ ಕೆಲಸ ಬೇಕು, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಏನ್ ಕೆಲಸ ಬೇಕು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಏನ್ ಕೆಲಸ ಬೇಕು, ಪ್ರತಿಯೊಂದು ಕೆಲಸವನ್ನ, ಬಿಕಾಸ್ ಒಂದು ಮೊಬೈಲ್ ಹಾಗೆ ಪ್ರೊಡ್ಯೂಸ್ ಆಗಲ್ಲ. 5-6 ಕಾರ್ಯಗಳನ್ನ, 5-6 ಡಿಪಾರ್ಟ್ಮೆಂಟ್ಗಳು, 5-6 ವಿಭಾಗಗಳು ಅವರ ಕಾರ್ಯಗಳನ್ನ ಮಾಡಿದಾಗಲೇ ಮೊಬೈಲ್ ಪ್ರೊಡ್ಯೂಸ್ ಆಗುವಂಥದ್ದು. ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಮಾರ್ಕೆಟಿಂಗ್ ಮಾಡಬೇಕು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇದನ್ನ ಪ್ರೊಡಕ್ಷನ್ ಮಾಡಬೇಕು, HR ಡಿಪಾರ್ಟ್ಮೆಂಟ್ ಇದನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ HR ಅಂದ್ರೆ ಮಾನವ ಸಂಪನ್ಮೂಲವನ್ನು ಕೊಡಬೇಕು. ಈ ರೀತಿ ಎಲ್ಲಾ ವಿಭಾಗಗಳು ಸಮಾನವಾಗಿ ವರ್ಕ್ ಮಾಡಿದ್ರೆ ಮಾತ್ರ ನಾವು ಯೋಜನೆ ಮಾಡಿದಂತ ಈ ಮೊಬೈಲ್ ಅನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯ. ಹಾಗಾದ್ರೆ ಎಲ್ಲಾ ವಿಭಾಗಗಳ ವರ್ಕ್ ಅನ್ನ, ಈ ಮೊಬೈಲ್ ಅನ್ನ ಉತ್ಪಾದನೆ ಮಾಡಲಿಕ್ಕೆ ಬೇಕಾಗಿರುವಂತಹ ಒಟ್ಟು ಕೆಲಸವನ್ನ, ಒಟ್ಟು ವಿಭಾಗಗಳ ಅಷ್ಟೂ ಕೆಲಸವನ್ನ ನಿರ್ದಿಷ್ಟವಾಗಿ ನಾವು ಏನ್ ಮಾಡಬೇಕು, ಐಡೆಂಟಿಫೈ ಮಾಡ್ಕೋಬೇಕು, ತಿಳ್ಕೋಬೇಕು. ಇದು ಸಂಘಟನೆ ಮೊದಲನೇ ಕಾರ್ಯ. ಎಷ್ಟು ಕೆಲಸ ಬೇಕು ತಿಳ್ಕೊಳ್ಳುವಂಥದ್ದು ಸಂಘಟನೆ ಮೊದಲನೇ ಕಾರ್ಯ. ಅಷ್ಟೂ ಕೆಲಸವನ್ನ ತಿಳ್ಕೊಂಡು ಅದನ್ನ ನಾವು ಹೇಗ್ ಮಾಡ್ಕೋಬೇಕು ಅಂತಂದ್ರೆ ಸಣ್ಣ 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 ಭಾಗಗಳಾಗಿ ಮಾಡ್ಕೋಬೇಕು. ಯಾಕಂದ್ರೆ ಎಲ್ಲ ಒಂದೇ ಕಡೆ ಮಾಡ್ತೀವಿ, ಜಾತ್ರೆ ಆಗೋಗ್ಬಿಡುತ್ತೆ, ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇದಕ್ಕೆ ಬೇಕಾಗಿರುವಂತಹ 100% ಕೆಲಸವನ್ನ ಸಣ್ಣ ಸಣ್ಣ ಕೆಲಸಗಳಾಗಿ ವಿಂಗಡಿಸ್ಕೊಳ್ಳುವಂಥದ್ದು. ಅದೇ ವಿವಿಧ ವಿಭಾಗಗಳು: ಮಾನವ ಸಂಪನ್ಮೂಲ ವಿಭಾಗ, ಮಾರುಕಟ್ಟೆ ವಿಭಾಗ, ರಿಸರ್ಚ್ ವಿಭಾಗ, ಈ ರೀತಿ ಹಣಕಾಸಿನ ವಿಭಾಗ, ಉತ್ಪಾದನಾ ವಿಭಾಗ, ಈ ಸಂಶೋಧನಾ ವಿಭಾಗ, ಈ ರೀತಿ ಹಲವಾರು ವಿಭಾಗಗಳನ್ನ ಮಾಡ್ಕೊಳ್ಳುವಂಥದ್ದು. ಆ ಒಂದೊಂದು ವಿಭಾಗದ್ದು ಅದರ ಕಾಂಟ್ರಿಬ್ಯೂಷನ್ ಅನ್ನ ಅದು ಮಾಡ್ಲಿಕ್ಕೆ ಹೋಗುತ್ತೆ. ಬಟ್ ಪ್ರತಿಯೊಂದು ವಿಭಾಗದ ಒಂದು ಕಾಂಟ್ರಿಬ್ಯೂಷನ್ ಈ ಒಂದು ಉದ್ದೇಶ ಈಡೇರಿಸಲಿಕ್ಕೆ ಬೇಕು. ಅದರಿಂದ ಆ ಎಲ್ಲಾ ವಿಭಾಗದ ಒಟ್ಟು ಕೆಲಸ ಈಸ್ ಈಕ್ವಲ್ ಟು 100. ಎಲ್ಲಾ ವಿಭಾಗದ ಒಟ್ಟು ಕೆಲಸ ಈಸ್ ಈಕ್ವಲ್ ಟು 100. ಬಟ್ ಆ 100% ಕೆಲಸವನ್ನ ನಾವು ಏನ್ ಮಾಡ್ತೀವಿ, ವಿಭಾಗಗಳಾಗಿ ವಿಂಗಡಿಸಿ ಅದನ್ನ ಸೆಗ್ರಿಗೇಟ್ ಮಾಡ್ಕೋತೀವಿ, ಸಪರೇಟ್ ಮಾಡ್ಕೋತೀವಿ, ವಿವಿಧ ರೀತಿಯ ವಿಭಾಗಗಳನ್ನಾಗಿ ಮಾಡ್ಕೋತೀವಿ. ಮತ್ತೆ ವಿಭಾಗಗಳನ್ನ ಮಾಡಿದ ನಂತರ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಆ ವಿಭಾಗದ ಸ್ಕೋಪ್, ವ್ಯಾಪ್ತಿ ಏನು, ಆ ವಿಭಾಗದ ಅಧಿಕಾರಗಳೇನು, ಅಥಾರಿಟೀಸ್ ಏನು, ಆ ವಿಭಾಗದ ಜವಾಬ್ದಾರಿಗಳೇನು, ರೆಸ್ಪಾನ್ಸಿಬಿಲಿಟಿಗಳೇನು, ಆ ವಿಭಾಗದ ಪ್ರಮುಖ ಕಾರ್ಯಗಳೇನು, ಅಷ್ಟನ್ನು ಕೂಡ ನಾವೇನ್ ಮಾಡ್ತೀವಿ, ಪಟ್ಟಿ ಮಾಡ್ತೀವಿ.
ಸೊ ಪಟ್ಟಿ ಮಾಡಿ ಫುಲ್ ಸ್ಟಾಪ್ ಬಿಟ್ರೆ ಇದನ್ನೇ ಏನಂತ ಕರಿತೀವಿ, ಸಂಘಟನೆ ಅಂತೇಳಿ ನಾವು ಕರಿತೀವಿ. ಸೊ ಹಾಗಾದ್ರೆ ನಾವು ಈಗ ಕ್ಲಿಯರ್ ಆಗಿ ಹೇಳ್ಬೋದು, ಸಂಘಟನೆ ಅಂತ ಅಂದ್ರೆ ಸಂಸ್ಥೆಯ ಉದ್ದೇಶದ ಯೋಜನೆಯನ್ನ ಈಡೇರಿಸಲಿಕ್ಕೆ ಬೇಕಾಗಿರುವ ಒಟ್ಟು ಕೆಲಸವನ್ನ ನಿರ್ಧಾರ ಮಾಡಿ ಆ ಒಟ್ಟು ಕೆಲಸವನ್ನ ವಿವಿಧ ವಿಭಾಗಗಳಾಗಿ ಸಣ್ಣ ಸಣ್ಣ ಘಟಕಗಳಾಗಿ ವಿಂಗಡಿಸಿ ಪ್ರತಿಯೊಂದು ಘಟಕಕ್ಕೂ, ಪ್ರತಿಯೊಂದು ವಿಭಾಗಕ್ಕೂ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಆ ಡಿಪಾರ್ಟ್ಮೆಂಟ್ನ ಆ ವಿಭಾಗದ ಕಾರ್ಯಗಳು, ಜವಾಬ್ದಾರಿಗಳು, ಅಧಿಕಾರಗಳು ಮತ್ತು ವ್ಯಾಪ್ತಿಗಳನ್ನ ಪ್ರಖರವಾಗಿ, ನಿರ್ದಿಷ್ಟವಾಗಿ, ನಿಯಮಿತವಾಗಿ ನಿರ್ಧಾರ ಮಾಡುವಂತಹ ಚಟುವಟಿಕೆ, ಪ್ರಕ್ರಿಯೆಯನ್ನೇ ನಾವು ಸಂಘಟನೆ ಅಂತ ಹೇಳಿ ಕರಿತೀವಿ. ಬಹುಶಃ ನಿಮಗೆಲ್ಲ ಅರ್ಥ ಆಗಿರ್ಬೋದು, ಸಂಘಟನೆ ಅಂದ್ರೆ ಇದು ಒಂದು ಬಲಿಷ್ಠವಾದಂಥ ವರ್ಕ್ ಅಂತ ಅನ್ಕೋತೀವಿ. ಸೊ ಸಂಘಟನೆ ಅನ್ನುವಂಥದ್ದು ಬಹಳ ವಿಶೇಷವಾದಂತಹ ಒಂದು ಪ್ರಕ್ರಿಯೆ ನಿರ್ವಹಣೆಯಲ್ಲಿ. ಹಾಗಾದ್ರೆ ನಾವು ಮುಂದೆ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಈ ಸಂಘಟನೆಯ ಒಂದು ಭಾಗವಾಗಿ ನಾವೇನು ಓದ್ತೀವಿ ಅಂತಂದ್ರೆ, ಸಂಘಟನೆ ಅನ್ನೋದೇನು, ಸಂಘಟನೆಯ ಗುಣಲಕ್ಷಣಗಳೇನು, ಸಂಘಟನೆಯ ಪ್ರಾಮುಖ್ಯತೆ, ಸಂಘಟನೆಯ ರಚನೆ ಯಾವ ರೀತಿ ಇರುತ್ತೆ, ಸಂಘಟನೆಗೆ ಏನು ಪ್ರಮುಖವಾಗಿ ತತ್ವಗಳು ಬೇಕಾಗ್ತವೆ, ಮತ್ತು ಸಂಘಟನೆಯಲ್ಲಿ ಸ್ಪ್ಯಾನ್ ನಿಯಂತ್ರಣ ಅಂದ್ರೆ ಏನು, ಮತ್ತು ಈ ಒಂದು ಸ್ಪ್ಯಾನ್ ನಿಯಂತ್ರಣದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಯಾವ್ಯಾವು, ಸಂಘಟನೆ ಕೈಪಿಡಿ ಆರ್ಗನೈಸೇಷನಲ್ ಮ್ಯಾನ್ಯುವಲ್ ಅಂತ ಕರಿತೀವಿ, ಹಾಗಂದ್ರೆ ಏನು, ಆ ಮ್ಯಾನ್ಯುವಲ್ನ ಕೈಪಿಡಿಯ ಪ್ರಕಾರಗಳು ಯಾವ್ಯಾವಿವೆ, ಮತ್ತು ಸಂಘಟನೆಯಲ್ಲಿ ಅನೌಪಚಾರಿಕ ಸಂಘಟನೆ ಮತ್ತು ಔಪಚಾರಿಕ ಸಂಘಟನೆ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಅಂತೇಳಿ ಇಷ್ಟು ಟಾಪಿಕ್ ಅನ್ನು ಇವತ್ತು ನಮ್ಮ ಈ ಒಂದು ಬ್ಲಾಕ್ ನಲ್ಲಿ ಸ್ಟಡಿ ಮಾಡೋಣ. ಓಕೆ, ಸಂಘಟನೆ ಅನ್ನುವಂಥದ್ದು ನಿರ್ವಹಣೆಯ ಅತ್ಯಂತ ಪ್ರಮುಖವಾದಂಥ ಒಂದು ಕಾರ್ಯ. ಯಾಕಂದ್ರೆ ಯೋಜನೆ ಮೇಲೆ ಸಂಘಟನೆ ಇರುತ್ತೆ, ಬಟ್ ಸಂಘಟನೆ ಎಷ್ಟು ಎಫೆಕ್ಟಿವ್ ಆಗಿ, ಎಷ್ಟು ದಕ್ಷತೆಯಿಂದ ನೀವು ಸಂಘಟನೆ ಮಾಡಿರ್ತೀರ ಅದ್ರ ಮೇಲೆ ನಿಮ್ಮ ಉದ್ದೇಶವನ್ನು ಈಡೇರಿಸುವಂಥದ್ದು ಸುಲಭವಾಗುತ್ತೆ. ಸೊ ಅದರಿಂದ ನಿರ್ವಹಣೆಯಲ್ಲಿ ನಾವು ನಿರ್ವಹಣೆಯ ಪ್ರಮುಖವಾದಂಥ ಯೋಜನೆಯನ್ನು ಸಾಧಿಸಲಿಕ್ಕೆ ಅತ್ಯುತ್ತಮವಾಗಿ, ದಕ್ಷವಾಗಿ, ಎಫೆಕ್ಟಿವ್ ಆಗಿ, ಕಾರ್ಯದಕ್ಷತೆಯಿಂದ ಪ್ರಾಪರ್ ಆಗಿ ನಾವು ಸಂಘಟನೆಯನ್ನ ಮಾಡುವಂಥದ್ದು. ನಾವು ಸಂಘಟನೆಯನ್ನ ಹಲವಾರು ಪದಗಳಲ್ಲಿ ಜೋಡಿಸ್ಬೋದು. ನಾವು ಒಂದು ಪದದಲ್ಲಿ ಹೇಳುತ್ತೆ ಚಟುವಟಿಕೆಗಳನ್ನು ಜೋಡಿಸುವ ವಿಧಾನ. ನೋಡಿ ಎಷ್ಟು ಸಿಂಪಲ್ ಆಗಿದೆ, ಒಂದೇ ವರ್ಡ್ ಅಲ್ಲಿ ಚಟುವಟಿಕೆಗಳನ್ನ ಜೋಡಿಸುವ ವಿಧಾನ. ಹಾಗಾದ್ರೆ ಚಟುವಟಿಕೆಗಳಂದ್ರೆ ಯಾವ, ಇವೇ ಚಟುವಟಿಕೆಗಳು. ಏನು, ಈ ಒಂದು ಉದ್ದೇಶವನ್ನ ಈಡೇರಿಸಲಿಕ್ಕೆ, ಈ ಒಂದು ಯೋಜಿಸಿರುವ ಉದ್ದೇಶವನ್ನ ಈಡೇರಿಸಲಿಕ್ಕೆ ಬೇಕಾಗಿರುವ ಅಷ್ಟೂ ಚಟುವಟಿಕೆ ಅಂದ್ರೆ 100% ಚಟುವಟಿಕೆ. ಒಂದು ಮೊಬೈಲನ್ನ ಪ್ರೊಡ್ಯೂಸ್ ಮಾಡ್ಬೇಕಂತ ಯೋಚನೆ ಮಾಡಿದ್ವಿ, ಉದ್ದೇಶವೂ ಕೂಡ ಇದೇನೋ ಈ ಮೊಬೈಲ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಬಟ್ ಇದನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಚಟುವಟಿಕೆಗಳನ್ನ ಮಾಡಬೇಕು. ಅಷ್ಟೂ ಚಟುವಟಿಕೆಗಳನ್ನ ಪ್ರಖರವಾಗಿ ಜೋಡಿಸುವಂಥದ್ದು, ವಿನ್ಯಾಸಗೊಳಿಸುವಂಥದ್ದ ಒಂದು ಪ್ರಕ್ರಿಯೆಯನ್ನು ನಾವು ಎಂತ ಕರಿತೀವಿ ಅಂತಂದ್ರೆ ಸಂಘಟಿಸುವಿಕೆ. ಚಟುವಟಿಕೆಗಳನ್ನ ಜೋಡಿಸುವಂಥದ್ದು, ಚಟುವಟಿಕೆಗಳನ್ನ ವಿನ್ಯಾಸಗೊಳಿಸುವಂಥದ್ದು, ಚಟುವಟಿಕೆಗಳನ್ನು ನಿರ್ಧರಿಸುವಂಥದ್ದು, ಈ ಎಲ್ಲಾ ಕಾರ್ಯಗಳನ್ನು ನಾವು ಸಂಘಟನೆ ಅಂತ ಕರಿತೀವಿ. ಕ್ಲಿಯರ್? ಅದು ಇನ್ನೂ ಸಿಂಪಲ್ ಆಗಿ ಬಿಡಿಸಿ ಹೇಳೋದಾದ್ರೆ, ಸಂಘಟಿಸುವಿಕೆ ಅಂದ್ರೆ ಸಂಸ್ಥೆಯ ಯೋಜನೆಯನ್ನ, ಗುರಿಯನ್ನ ಸಾಧಿಸಲಿಕ್ಕೆ ಸಂಸ್ಥೆಗೆ ಬೇಕಾಗಿರುವಂತಹ ಒಟ್ಟು ಕೆಲಸವನ್ನ ಗುರುತಿಸಿ, ಆ ಒಟ್ಟು ಕೆಲಸವನ್ನ ವಿವಿಧ ಘಟಕಗಳನ್ನಾಗಿ ವಿಭಾಗಿಸಿ, ವಿವಿಧ ಡಿಪಾರ್ಟ್ಮೆಂಟ್ಗಳಾಗಿ, ವಿವಿಧ ವಿಭಾಗಗಳಾಗಿ ವಿಂಗಡಿಸಿ, ಪ್ರತಿಯೊಂದು ವಿಭಾಗಕ್ಕೂ ಅದರ ಜವಾಬ್ದಾರಿಗಳನ್ನ, ಅದರ ಕರ್ತವ್ಯಗಳನ್ನ, ಆ ಒಂದು ವಿಭಾಗದ ಅಧಿಕಾರಗಳನ್ನ ಪ್ರಾಪರ್ ಆಗಿ ನಾವು ನಿಯೋಜಿಸುವಂಥದ್ದು. ನೋಡಿ, ನಾವು ಅಲ್ಲಿ ಯಾವುದೇ ರೀತಿಯ ಸಿಬ್ಬಂದಿಗಳನ್ನ ನಾವು ನಿಯೋಜಿಸಿಲ್ಲ, ಯಾವ ಸಿಬ್ಬಂದಿಯನ್ನು ಕೂಡ ನಿಯೋಜಿಸಿಲ್ಲ, ಬರೀ ಅಲ್ಲಿ ನಡೆಯುವಂತ ಕಾರ್ಯಗಳನ್ನ ಮಾತ್ರ ಜೋಡಿಸಿದ್ದೀವಿ.
ಅಲ್ಲಿ ನಡೆಯುವಂತಹ ಅಧಿಕಾರಗಳನ್ನು ಮಾತ್ರ ಜೋಡಿಸಿದೀವಿ, ಅಲ್ಲಿ ತಗೊಳ್ಬೇಕಾದಂತ ಜವಾಬ್ದಾರಿಗಳನ್ನ ಜೋಡಿಸಿದೀವಿ. ಬಟ್ ಅದನ್ನ ಮಾಡುವಂತ ವ್ಯಕ್ತಿಗಳನ್ನ ನಾವಿನ್ನೂ ನಿರ್ವಹಣೆ ಮಾಡಿಲ್ಲ. ಅದು ಮೂರನೇ ಭಾಗ. ಯಾವುದು? ಸಿಬ್ಬಂದಿ ನಿರ್ವಹಣೆ. ನಾವು ಇಲ್ಲಿ ಮಾಡಿರುವಂಥದ್ದು ಸಂಸ್ಥೆಗೆ ಬೇಕಾಗಿರುವ, ಸಂಸ್ಥೆಯ ಉದ್ದೇಶವನ್ನು ಈಡೇರಿಸಲಿಕ್ಕೆ ಬೇಕಾಗಿರುವ ಅಷ್ಟೂ ಚಟುವಟಿಕೆಗಳನ್ನ ಪ್ರಖರವಾಗಿ ವಿನ್ಯಾಸ ಮಾಡಿ ಜೋಡಿಸ್ಕೊಂಡು ಅವುಗಳಿಗೆ ನಿರ್ದೇಶನ ಮಾಡುವಂತಹ ಪ್ರಮುಖವಾದಂತಹ ಪ್ರಕ್ರಿಯೆ ಯಾವುದು ಅಂತಂದ್ರೆ ಸಂಘಟಿಸುವಿಕೆ. ಸಂಘಟಿಸುವಿಕೆ ಅನ್ನುವಂಥದ್ದು ನಿರ್ವಹಣೆ ಒಂದು ಪ್ರಮುಖವಾದಂತಹ ಕಾರ್ಯ, ಅತಿ ಅಮೂಲ್ಯವಾದಂಥ ಕಾರ್ಯ, ಮತ್ತೆ ತುಂಬಾ ಗಮನ ಸೆಳೆಯುವಂತ ಕಾರ್ಯ. ಯಾಕಂದ್ರೆ ಒಂದು ಸಂಸ್ಥೆಯ ಅಷ್ಟೂ ನಿರ್ವಹಣೆ ನಿಂತಿರುವುದೇ ಆ ಸಂಸ್ಥೆಯ ಕೆಲಸದ ಸಂಘಟನೆ ಮೇಲೆ. ಸೊ ಹಾಗಾದ್ರೆ ಸಂಘಟಿಸುವಿಕೆ ಅಂದ್ರೆ ಒಟ್ಟು ಕೆಲಸವನ್ನ ಗುರುಸಿ ಆ ಕೆಲಸವನ್ನ ವಿವಿಧ ವಿಭಾಗಗಳನ್ನಾಗಿ ವಿಂಗಡಿಸಿ ಆ ಒಂದು ವಿಭಾಗದಲ್ಲಿ ಇರುವಂತಹ ಕೆಲಸಗಳು, ಜವಾಬ್ದಾರಿಗಳು, ಅಧಿಕಾರಗಳನ್ನು ನಾವೇನ್ ಮಾಡ್ತೀವಿ, ಅಲ್ಲಿ ಕ್ರಮವಾಗಿ ಏನ್ ಮಾಡ್ತೀವಿ, ನಾವು ನಿರ್ಧಾರ ಮಾಡ್ತೀವಿ. ಸಂಘಟನೆಯ ಗುಣಲಕ್ಷಣಗಳು. ಸಂಘಟನೆ ಹೇಗಿರುತ್ತೆ ಅಂತೇಳಿ, ಫಸ್ಟ್ ಒನ್, ಜನರ ಗುಂಪು. ಸಂಘಟನೆ ಅಸ್ತಿತ್ವಕ್ಕೆ ಬಂದಿರುವಾಗ ಜನರ ಗುಂಪು ಕೆಲವು ಸಾಮಾನ್ಯ ಉದ್ದೇಶಕ್ಕಾಗಿ ತಮ್ಮ ಪ್ರಯತ್ನಗಳನ್ನು ಸಂವಹಿಸುತ್ತದೆ ಮತ್ತು ಅವರ ಸಾಮಾನ್ಯ ಪ್ರಯತ್ನಕ್ಕೆ ಸ್ವಇಚ್ಛೆಯಿಂದ ಕೊಡುಗೆಯನ್ನು ಕೊಡ್ತಾ ಇರುತ್ತೆ. ಹೌದು, ನಾವು ಸಂಘಟನೆ ಮಾಡಿದಾಗ ಬರೀ ಆ ಒಂದು ಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡ್ತೀವಿ, ಬಟ್ ಸಂಘಟನೆ ಎಕ್ಸಿಕ್ಯೂಟ್ ಆದಾಗ ಆ ಸಂಘಟನೆಯಲ್ಲಿ ಜನರ ಒಂದು ಗುಂಪು ತಮ್ಮ ತಮ್ಮ ಶಕ್ತಿಗಳನ್ನ, ತಮ್ಮ ತಮ್ಮ ಪ್ರಯತ್ನಗಳನ್ನ ಆ ಒಂದು ಸಂಘಟನೆಯಲ್ಲಿ ಏನ್ ಮಾಡ್ತಾರೆ, ಅವರು ಒಟ್ಟುಗೂಡಿಸ್ತಾರೆ, ಸಂಯೋಜಿಸ್ತಾರೆ. ಕ್ಲಿಯರ್? ಸಂಯೋಜಿಸಿ ಆ ಒಂದು ಪ್ರಯತ್ನದಿಂದಲೇ ಸಂಘಟನೆ ಎಫಿಷಿಯಂಟ್ ಆಗಿ ನಡೆಯುತ್ತೆ, ದಕ್ಷತೆಯಿಂದ ನಡೆಯುತ್ತೆ, ನಿರ್ವಹಣೆಯು ಕೂಡ ಪ್ರಮುಖವಾಗಿ ಕಾರ್ಯವನ್ನು ನಿರ್ವಹಿಸ್ತದೆ. ಅದರಿಂದ ಸಂಘಟನೆಯ ಮೊದಲನೇ ಗುಣಲಕ್ಷಣ ಯಾವುದು ಅಂತಂದ್ರೆ, ಸಂಘಟನೆ ಅನ್ನುವಂಥದ್ದು ಯಾವತ್ತೂ ಕೂಡ ಹಲವಾರು ರೀತಿಯ ಜನರುಗಳನ್ನ ತುಂಬಿಕೊಂಡು ಅವರ ಪ್ರಯತ್ನಗಳ, ಅವರ ಶಕ್ತಿಯನ್ನ, ಅವರ ಪ್ರಯತ್ನಗಳನ್ನ ಸಂಯೋಜಿಸಿಕೊಂಡು ನಡೆಯುವಂತಹ ಒಂದು ಪ್ರಕ್ರಿಯೆ ಯಾವುದು ಅಂತಂದ್ರೆ ಸಂಘಟನೆ. ಕೆಲಸದ ವಿಭಾಗ. ಹೌದು, ನಾನು ನಿಮಗೆ ಆರ್ಗನೈಸಿಂಗ್ ಮೀನಿಂಗ್ ಅಲ್ಲೇ ಹೇಳಿದ್ದೆ. ಒಂದು ಸಂಸ್ಥೆಯ ಉದ್ದೇಶವನ್ನ ಈಡೇರಿಸಲಿಕ್ಕೆ ಬೇಕಾಗಿರೋ ಒಟ್ಟು ಕೆಲಸಗಳನ್ನ ನಾವು ಆಗಿ ಒಂದೇ ಸರಿ ಮಾಡ್ಲಿಕ್ಕಾಗೋದಿಲ್ಲ, ಒಬ್ಬರ ಕೈಲೇ ಮಾಡ್ಲಿಕ್ಕಾಗೋದಿಲ್ಲ. ಅದನ್ನು ನಾವು ಪ್ರಕಾರವಾಗಿ ಸಂಘಟನೆ ಮಾಡಬೇಕಾಗತ್ತೆ. ಸಂಘಟನೆ ಮಾಡಬೇಕಾಗುತ್ತೆ ಅಂದ್ರೆ ಅದು ಅರ್ಥ ಇಷ್ಟೇ, ಏನು, ಎಲ್ಲ ಕೆಲಸವನ್ನ ಅಥವಾ ಒಟ್ಟು ಕೆಲಸವನ್ನ ಸಣ್ಣ ಸಣ್ಣ ಭಾಗಗಳಾಗಿ, ಸಣ್ಣ ಸಣ್ಣ ವಿಭಾಗಗಳಾಗಿ ವಿಂಗಡಿಸಿ ಅದಕ್ಕೆ ಆಮೇಲೆ ನಾವು ಜನರನ್ನ ಏನ್ ಮಾಡಬೇಕಾಗತ್ತೆ, ತುಂಬುತ್ತೆ. ಸೊ ಇದು ನಾವು ಇನ್ನೊಂದು ಹೇಳ್ಬೋದು, ಈ ರೀತಿ ವಿಭಾಗ ಮಾಡೋದ್ರಿಂದ ಏನ್ ನಾವು ಸಾಧಿಸ್ತೀವಿ ಅಂತಂದ್ರೆ, ಆ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಕೌಶಲ್ಯ, ಸಾಮರ್ಥ್ಯ, ಅನುಭವದ ಒಂದು ಶಕ್ತಿಯನ್ನು ಬೆಳೆಸ್ಕೋಬಹುದು. ನಾವು ಹೇಗೆ ಅಂತ ಕೇಳ್ತೀವಿ. ಈಗ ಮಾನವ ಸಂಪನ್ಮೂಲ ಇಲಾಖೆ ಅಂತಾನೆ ಒಂದು ವಿಭಾಗ, ಹಣಕಾಸಿನ ಇಲಾಖೆ ಅಂತಾನೆ ಒಂದು ವಿಭಾಗ, ಮಾರುಕಟ್ಟೆ ವಿಭಾಗ ಅಂತಾನೆ ಒಂದು ವಿಭಾಗ. ಈ ಮೂರು ವಿಭಾಗದ ಉದ್ದೇಶ ಒಂದೇ, ಅದು ನಮ್ಮ ಯೋಜನೆ. ಬಟ್ ಕೆಲಸದ ವ್ಯಾಪ್ತಿ ಬೇರೆ. ಹಣಕಾಸಿನ ನಿರ್ವಹಣೆ ಕೆಲಸದ ವ್ಯಾಪ್ತಿ ಬೇರೆ, ಸಂಘಟಿಸುವಿಕೆ. ಮಾರುಕಟ್ಟೆಯ ಡಿಪಾರ್ಟ್ಮೆಂಟ್ನ ವಿಭಾಗದ ಕೆಲಸದ ವ್ಯಾಪ್ತಿಯೇ ಬೇರೆ, ಬಟ್ ಉದ್ದೇಶ ಒಂದೇ. ಮಾನವ ಸಂಪನ್ಮೂಲ ಇಲಾಖೆಯ ಉದ್ದೇಶ ಒಂದೇ, ಬಟ್ ವ್ಯಾಪ್ತಿ ಬೇರೆ. ಈ ರೀತಿ ಸಪ್ರೇಟ್ ಮಾಡಿದಾಗ ಒಂದೊಂದು ವಿಭಾಗದಲ್ಲೂ ಕೂಡ, ಒಂದೊಂದು ಡಿಪಾರ್ಟ್ಮೆಂಟ್ನಲ್ಲೂ ಕೂಡ ಅಲ್ಲಿಯ ಅನುಭವವನ್ನ ಆ ವ್ಯಕ್ತಿಗಳಲ್ಲಿ ಹೆಚ್ಚು ಮಾಡುತ್ತೆ. ಮತ್ತೆ ಯಾವ ವಿಭಾಗಕ್ಕೆ ಯಾವ ರೀತಿ ಕೌಶಲ್ಯಗಳು ಬೇಕು, ಯಾವ ರೀತಿ ಎಂಪವರ್ಮೆಂಟ್ ಸ್ಕಿಲ್ಸ್ ಬೇಕು, ಆ ಕೌಶಲ್ಯ ಇರುವಂಥ ವ್ಯಕ್ತಿಗಳನ್ನೇ ನಾವು ಆ ವಿಭಾಗಕ್ಕೆ ಜೋಡಿಸೋದಕ್ಕೂ ಕೂಡ ನಮ್ಮ ಸಂಘಟನೆ ಅನ್ನುವಂಥದ್ದು ಹೆಲ್ಪ್ ಮಾಡುತ್ತೆ. ಅದರಿಂದ ಸಂಘಟನೆ ಇನ್ನೊಂದು ಉದ್ದೇಶ ಯಾವುದು, ಗುಣಲಕ್ಷಣ ಯಾವುದು ಅಂತಂದ್ರೆ, ಎಲ್ಲ ಕೆಲಸಗಳನ್ನ ಏನು ಮಾಡುತ್ತೆ, ಚಿಕ್ಕ ಚಿಕ್ಕ ವಿಭಾಗಗಳನ್ನಾಗಿ ವಿಂಗಡಿಸುತ್ತೆ. ಇದರಿಂದ ನಾವು ಏನನ್ನ ತಗೋಬಹುದು ಅಂತಂದ್ರೆ, ಕೌಶಲ್ಯವನ್ನ, ಸಾಮರ್ಥ್ಯವನ್ನ, ಅನುಭವವನ್ನು ನಾವೇನ್ ಮಾಡ್ಬೋದು, ಇಲ್ಲಿ ದಕ್ಷತೆಯನ್ನು ಗಳಿಸ್ಕೋಬಹುದು. ನೆಕ್ಸ್ಟು ಸಾಮಾನ್ಯ ಉದ್ದೇಶ. ನಾನು ಈಗಲೇ ಹೇಳಿದೆ, ಸಂಘಟನೆ ಎನ್ನುವಂಥದ್ದು ಅಷ್ಟು ಜನರ ಗುಂಪು ಸೇರಿ ವರ್ಕ್ ಮಾಡುವಂಥದ್ದು. ಅಲ್ಲಿ ಎಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತಾರೆ, ಬಟ್ ಎಲ್ಲರ ಉದ್ದೇಶ ಸಾಮಾನ್ಯ ಉದ್ದೇಶ. ಪ್ರತ್ಯೇಕ ಉದ್ದೇಶ ಬೇರೆ, ಸಾಮಾನ್ಯ ಉದ್ದೇಶ ಬೇರೆ. ಪ್ರತ್ಯೇಕ ಉದ್ದೇಶ, ಪ್ರತ್ಯೇಕ ಅಂತಂತಂದ್ರೆ ಸಪ್ರೇಟ್ ಆಗಿ ಮಾಡ್ಕೊಳ್ಳುವಂಥದ್ದು, ಅದು ಪರ್ಸನಲ್ ಆಗಿ. ಬಟ್ ಸಂಸ್ಥೆಯ ಉದ್ದೇಶ
ದೆನ್ ನಮ್ಮ ವೈಯಕ್ತಿಕ ಉದ್ದೇಶ, ಎರಡಕ್ಕೂ ಕೂಡ ಸಂಬಂಧ ಇದೆ. ವೈಯಕ್ತಿಕ ಉದ್ದೇಶಗಳನ್ನ ಇಟ್ಕೊಂಡು ಯಾವ ವ್ಯಕ್ತಿಯೂ ಕೂಡ, ಯಾವ ಉದ್ಯೋಗಿಯೂ ಕೂಡ ಸಂಘಟನೆ ಮಾಡ್ಲಿಕ್ಕೆ ಆಗೋದಿಲ್ಲ. ವ್ಯಕ್ತಿಯ ವೈಯಕ್ತಿಕ ಉದ್ದೇಶ ಇರ್ಬೋದು, ಬಟ್ ಅದು ಅವನ ಪರ್ಸನಲ್ಗೆ ಸೀಮಿತ ಆಗಿರುತ್ತೆ. ಯಾವ ವ್ಯಕ್ತಿಗಳು, ಯಾವ ಜನರುಗಳು ಗುಂಪಲ್ಲಿ ಬಂದು ಸಂಘಟನೆ ಮಾಡಿದಾಗ, ಸಂಘಟನೆಯಲ್ಲಿ ಕೆಲಸಗಳನ್ನು ಮಾಡಿದಾಗ ಆ ಕೆಲಸದ ಉದ್ದೇಶ, ಆ ಸಂಘಟನೆಯ ಉದ್ದೇಶ ಸಾಮಾನ್ಯವಾಗಿರುತ್ತೆ ಹೊರತು ವೈಯಕ್ತಿಕ ಉದ್ದೇಶಗಳಿಗೆ ಅಲ್ಲಿ ಅವಕಾಶ ಮಾಡ್ಲಿಕ್ಕೆ ಬರೋದಿಲ್ಲ. ಅದರಿಂದ ಸಂಘಟನೆ ಯಾವತ್ತು ಯಾವುದ್ರ ಮೇಲೆ ನಿಂತಿರುತ್ತೆ ಅಂತಂತಂದ್ರೆ ಸಾಮಾನ್ಯ ಉದ್ದೇಶ ನಿಂತಿರುತ್ತೆ ಹೊರತು ಅಲ್ಲಿ ಏನು ಕೆಲಸ ಮಾಡುವಂಥ ಜನರ ವೈಯಕ್ತಿಕ ಉದ್ದೇಶದ ಮೇಲೆ ನಮ್ಮ ಒಂದು ಸಂಘಟನೆ ನಿಂತಿರೋದಿಲ್ಲ. ಸೊ ಈ ಮೂರು ಉದ್ದೇಶದಲ್ಲಿ ಸಂಘಟನೆ ಅನ್ನುವಂಥದ್ದು ಜನರುಗಳಲ್ಲಿ ಸೇರ್ಕೊಂಡು ಮಾಡುವಂಥ ಒಂದು ಕೆಲಸ, ಮತ್ತು ಇಲ್ಲಿ ಪ್ರತಿಯೊಂದು ಕೆಲಸಗಳನ್ನು ನಾವು ವಿಭಾಗಗಳಾಗಿ ವಿಂಗಡಿಸಿರ್ತೀವಿ. ಮತ್ತು ಪ್ರತಿಯೊಂದು ಸಂಘಟನೆಯ ಉದ್ದೇಶ ಯಾವತ್ತೂ ಕೂಡ ಸಾಮಾನ್ಯವಾಗಿರುತ್ತೆ ಹೊರತು ವೈಯಕ್ತಿಕ ಉದ್ದೇಶವನ್ನು ಒಳಗೊಂಡಿರೋದಿಲ್ಲ ಅನ್ನುವಂಥದ್ದು ಒಂದು. ಲಂಬ ಮತ್ತು ಸಮತಲ ಸಂಬಂಧಗಳು. ಸಂಸ್ಥೆಯು ವಿವಿಧ ವಿಭಾಗಗಳು ಮತ್ತು ವಿಭಾಗಗಳ ನಡುವೆ ಮತ್ತು ಮೇಲಾಧಿಕಾರಿಗಳು ಮತ್ತು ಅಧೀನಗಳ ನಡುವೆ ಸಹಕಾರ ಸಂಬಂಧಗಳನ್ನು ರಚಿಸುತ್ತದೆ. ವಿಭಿನ್ನ ಕಾರ್ಯಗಳು ಮತ್ತು ಚಟುವಟಿಕೆಗಳು ಉತ್ಪಾದನೆ, ಮಾರುಕಟ್ಟೆ, ಹಣಕಾಸು ಇತ್ಯಾದಿಗಳನ್ನು ಸಂಯೋಜಿತವಾಗಿದೆ. ಅವರ ಜಂಟಿ ಪ್ರಯತ್ನಗಳ ಉದ್ದೇಶಕ್ಕಾಗಿ ಏಕೀಕೃತವಾಗಿದೆ. ಅಂದರೆ ಸಂಘಟನೆಯಲ್ಲಿ ಸಂಬಂಧಗಳು ಅಂದರೆ ಲಂಬ ಮತ್ತು ಸಮತಲ, ಅಂದರೆ ಕೆಲವೊಂದು ಸಂಬಂಧಗಳು ಕೂಡ ಸಮತಲವಾಗಿರ್ತವೆ. ಅಂದರೆ ಒಬ್ಬರಿಗೊಬ್ಬರ ಸಂಬಂಧ ಒಂದು, ಯಾರಿಗೂ ಕೂಡ ಜವಾಬ್ದಾರಿ ಇರೋದಿಲ್ಲ, ಯಾರಿಗೂ ಯಾರ ಮೇಲೂ ಕೂಡ ಅಧಿಕಾರ ಇರೋದಿಲ್ಲ. ಈ ಥರ ಸಮತಲ ಸಂಬಂಧಗಳು. ಲಂಬ ಸಂಬಂಧಗಳು ವರ್ಟಿಕಲ್ ಆಗಿ ಒಬ್ಬರ ಕೆಳಗೆ ಇನ್ನೊಬ್ರು ಇರ್ತಾರೆ, ಇನ್ನೊಬ್ರ ಕೆಳಗೆ ಇನ್ನೊಬ್ರು ಇರ್ತಾರೆ. ಈ ರೀತಿ ಲಂಬವಾಗೂ ಕೂಡ ಸಮತಲ ಸಂಬಂಧಗಳು ಇರ್ತವೆ. ಅಂದರೆ ಸಂಘಟನೆಯಲ್ಲಿ ನಾವು ಯಾವ ರೀತಿ ಸಂಘಟನೆ ಮಾಡಿರ್ತೀವಿ ಅಂತಂದರೆ ಸಂಬಂಧಗಳನ್ನು ನಾವು ಸಮತಲವಾಗೂ ಮಾಡಿರ್ತೀವಿ, ಹಾಗೆ ಲಂಬವಾಗೂ ಮಾಡಿರ್ತೀವಿ. ಲಂಬ ಸಂಬಂಧಗಳು ಯಾವತ್ತೂ ನಮ್ಮ ಅಧಿಕಾರ ವ್ಯಾಪ್ತಿಯನ್ನು, ನಮ್ಮ ಜವಾಬ್ದಾರಿಯ ವ್ಯಾಪ್ತಿಯನ್ನು ತಿಳಿಸ್ಕೊಡುತ್ತೆ. ನಮ್ಮ ಮೇಲೆ ಯಾರಿದ್ದಾರೆ, ನಮ್ಮ ಕೆಳಗೆ ಯಾರಿದ್ದಾರೆ, ನಾವು ಯಾರು ಜವಾಬ್ದಾರಿ, ನಾವು ಯಾರು ಉತ್ತರ ಕೊಡಬೇಕು, ಯಾರಕ್ಕೆ ನಾವು ಕೆಲಸ ಮಾಡಿಸ್ಬೇಕು, ಈ ರೀತಿ ಇದು ಲಂಬ ಸಂಬಂಧಗಳು. ಯಾವುದರಲ್ಲಿ? ಸಂಘಟನೆಯಲ್ಲಿ. ಸಮತಲ ಸಂಬಂಧಗಳು ಅಂತಂದರೆ ಬಹುಶಃ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅಧಿಕಾರ ಜವಾಬ್ದಾರಿಗಳು ಕೂಡ ಒಬ್ಬರಿಂದ ಒಬ್ಬರಿಗೆ ಡಿಫ್ರೆಂಟ್ ಆಗಿರಲ್ಲ, ವಿಭಿನ್ನವಾಗಿರೋದಿಲ್ಲ. ಎಲ್ಲರೂ ಕೂಡ ಒಂದೇ ಅಧಿಕಾರ, ಒಂದೇ ಜವಾಬ್ದಾರಿ ಥರ ಇರುತ್ತೆ. ಅಂಥ ಸಂಬಂಧಗಳನ್ನ ಕರಿತೀವಿ ಸಮತಲ ಸಂಬಂಧಗಳು. ಅಂದರೆ ಸಂಘಟನೆಯಲ್ಲಿ ಲಂಬ ಸಂಬಂಧಗಳು ಕೂಡ ಇರ್ತವೆ, ಹಾಗೆ ಸಮವಾದಂಥ ಸಂಬಂಧಗಳನ್ನು ಕೂಡ ನಾವು ಸಂಯೋಜಿಸ್ತೀವಿ. ಸೊ ಸಂಘಟನೆ ಅನ್ನುವಂಥದ್ದು ಲಂಬ ಮತ್ತು ಸಮತಲ ಎರಡೂ ಸಂಬಂಧಗಳನ್ನು ಏನು ಮಾಡಿರುತ್ತೆ, ಸಂಯೋಜಿತವಾಗಿರುತ್ತೆ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್. ಆಗ್ನೇಯ ಸರಪಳಿ. ಸೊ ಆಗ್ನೇಯ ಸರಪಳಿ ಅಂದರೆ ಉನ್ನತ ಅಧೀನ ಸಂಬಂಧಗಳು, ಅಂದರೆ ಟಾಪ್ ಮೋಸ್ಟ್ ಪೀಪಲ್, ಟಾಪ್ ಪವರ್ಡ್ ಪೀಪಲ್ ಅಂತ ಕರಿತೀವಿ. ಅಂದರೆ ಇದು ಬಹುಶಃ ಲಂಬ ಸಂಬಂಧದಲ್ಲಿ ಬರುತ್ತೆ. ಸೊ ಲಂಬ ಸಮತಲದಲ್ಲಿ ಆಗ್ನೇಯ ಹೇಗೆ ಬರುತ್ತೆ ಅಂತಂದರೆ ಮೇಲಿಂದ ಕೆಳಗೆ, ಅಂದರೆ ಒಬ್ಬರ ಮೇಲೆ ಇನ್ನೊಬ್ರು ಇರ್ತಾರೆ, ಅವ್ರ ಕೆಳಗೆ ಇನ್ನೊಬ್ರು ಇರ್ತಾರೆ. ಸೊ ಆಗ್ನೇಯ ಯಾವ ರೀತಿ ಬರುತ್ತೆ ಅಂತಂದರೆ ಉನ್ನತ ಸಂಬಂಧಗಳಿಂದ ಯಾರು ಟಾಪಲ್ಲಿ ಇರ್ತಾರೆ ಅವರಿಂದ ಇನ್ನೊಬ್ರಿಗೆ ಆಗ್ನೇಯ ಬರುತ್ತೆ, ಅವರಿಂದ ಈ ರೀತಿ ಆಗ್ನೇಯ ಸರಪಳಿ ಏನು ಮಾಡಿರುತ್ತೆ, ಸಂಘಟಿತವಾಗಿರುತ್ತೆ ಇಲ್ಲಿ ಸಂಘಟನೆಯಲ್ಲಿ. ಮತ್ತು ಇದು ಅಧಿಕಾರವನ್ನು ಕೂಡ ತೋರಿಸುತ್ತೆ, ಯಾರಿಗೆ ಎಷ್ಟು ಅಧಿಕಾರ ಇದೆ, ಯಾರು ಆಜ್ಞೆ ಮಾಡ್ಬೋದು, ಯಾರು ಆಜ್ಞೆ ಮಾಡ್ಬೋದು, ಅವ್ರಿಗೆ ಎಷ್ಟು ಅಧಿಕಾರ ಇದೆ. ಈ ರೀತಿ ಆಜ್ಞೆ ಮಾಡುವಂಥ ಒಂದು ಸರಪಳಿಯನ್ನು ಕೂಡ ಒಂದು ಸಂಘಟನೆ ಕೊಂಡಿಯಾಗಿ ಏನು ಮಾಡಿರುತ್ತೆ, ಒಳಗೊಂಡಿರುತ್ತೆ. ಸಂಘಟನೆಯ ಚಲನಶೀಲತೆ. ಸೊ ಕಾರ್ಯನಿರ್ವಹಣೆಯ ಕ್ರಿಯಾತ್ಮಕ ಅಂಶವನ್ನು ಒದಗಿಸುವಂಥದ್ದು. ಅಂದರೆ ಈ ಒಂದು ಚಟುವಟಿಕೆಗಳನ್ನು, ಕಾರ್ಯಗಳನ್ನು ವ್ಯಕ್ತಿಗಳು ಮತ್ತು ಗುಂಪುಗಳ ಭಾವನೆಗಳು, ವರ್ತನೆಗಳು ಮತ್ತು ನಡವಳಿಕೆಯ ಆಧಾರದ ಮೇಲೆ ಸಂಘಟಿಸುವಂಥದ್ದು ಒಂದು ಕ್ರಿಯಾತ್ಮಕ ಅಂಶವನ್ನು ಕೊಡಬೇಕು. ಕ್ರಿಯಾತ್ಮಕ ಅಂಶ ಅಂತಂದರೆ ಆಕ್ಟಿವೇಟೆಡ್ ಕಾಂಪೊನೆಂಟ್ಸ್ನ ನಾವು ಬಿಸ್ನೆಸ್ಗೆ ಅಳವಡಿಸ್ಕೊಳ್ಳುವಂಥದ್ದು. ಅಂದರೆ ಒಂದು ಸಂಘಟನೆಯಲ್ಲಿ ಚಲನಾಶೀಲತೆ ಅಂದರೆ ನಾವು ಏನೇ ಒಂದು ನಿರ್ವಹಣೆಯಲ್ಲಿ ಸಂಘಟನೆ ಮಾಡಲಿ, ಆ ಸಂಘಟನೆಯು ಕ್ರಿಯಾತ್ಮಕ ಅಂಶವನ್ನು ಅಂದರೆ ಕ್ರಿಯಾಶೀಲತೆಯನ್ನು ಒಳಗೊಂಡಿರುವಂಥ ಅಂಶಗಳನ್ನು ಅದು
ಒಳಗೊಂಡಿರಬೇಕು. ಆ ಒಳಗೊಂಡಿರುವಂತೆ ನಾವೇನು ಮಾಡ್ತೀವಿ, ನಿರ್ವಹಣೆಯನ್ನು ಮಾಡ್ತೀವಿ. ಸೊ ಇವಿಷ್ಟು ಕೂಡ ಸಂಘಟನೆಯ ಗುಣಲಕ್ಷಣಗಳು. ಸೊ ಸಂಘಟನೆಯ ಗುಣಲಕ್ಷಣಗಳಲ್ಲಿ ಸಂಘಟನೆ ಎನ್ನುವಂಥದ್ದು ಒಂದಷ್ಟು ಜನರನ್ನ ಒಳಗೊಂಡಂಥ ಒಂದು ಗುಂಪಾಗಿದೆ. ಸೊ ಸಂಘಟನೆಯಲ್ಲಿ ನಾವು ಅಷ್ಟು ಚಟುವಟಿಕೆಗಳನ್ನು ನಾವೇನು ಮಾಡಿರ್ತೀವಿ, ಅಷ್ಟು ಕೆಲಸಗಳನ್ನ ನಾವೇನು ಮಾಡಿರ್ತೀವಿ, ವಿವಿಧ ವಿಭಾಗಗಳನ್ನಾಗಿ ಏನು ಮಾಡಿರ್ತೀವಿ, ನಾವು ವಿಂಗಡಣೆ ಮಾಡಿರ್ತೀವಿ. ಮತ್ತು ಸಂಘಟನೆಯ ಉದ್ದೇಶ ಯಾವತ್ತೂ ಕೂಡ ಸಾಮಾನ್ಯವಾಗಿರುತ್ತೆ. ಸಂಘಟನೆ ನಾವೇನು ಡಿವೈಡ್ ಮಾಡಿದ್ದೀವಿ, ಡಿಪಾರ್ಟ್ಮೆಂಟ್ಸು ಅಥವಾ ಏನು ಕಾರ್ಯಗಳಿರ್ತೀವಿ, ಎಲ್ಲ ಕಾರ್ಯಗಳ ಉದ್ದೇಶ ಸಂಸ್ಥೆ ಸಾಮಾನ್ಯ ಉದ್ದೇಶ ಆಗಿರುತ್ತೆ ಹೊರತು ಸಂಘಟನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವೈಯಕ್ತಿಕ ಉದ್ದೇಶಗಳಿಗೆ ನಾವು ಆಶ್ವಾಸನೆ ಕೊಟ್ಟಿರೋದಿಲ್ಲ, ಅದನ್ನು ನಾವು ಕನ್ಸಿಡರ್ ಕೂಡ ಮಾಡೋದಿಲ್ಲ. ಹಾಗೆ ಇಲ್ಲಿ ಸಂಬಂಧಗಳು ಕೂಡ ಸಮತಲವಾಗಿರುತ್ತೆ ಸಂಘಟನೆಯಲ್ಲಿ. ಮತ್ತು ಆಜ್ಞೆ ಮಾಡುವಂಥದ್ದು ಸರಪಳ ರೀತಿಯಲ್ಲಿ ಉನ್ನತ ಅಧೀನದಿಂದ ಸಂಬಂಧಗಳು ಹರಿದು ಬರ್ತವೆ ಸಂಘಟನೆಯಲ್ಲಿ. ಹಾಗೆ ಇಲ್ಲಿ ಕ್ರಿಯಾತ್ಮಕ ಅಂಶವನ್ನು ಕೂಡ ನಾವೇನು ಮಾಡಿರ್ತೀವಿ, ಸಂಘಟನೆಯಲ್ಲಿ ಅಳವಡಿಸ್ಕೊಂಡಿರ್ತೀವಿ. ಸಂಘಟನೆಯ ಪ್ರಾಮುಖ್ಯತೆ. ಸೊ ಸಂಘಟನೆಯ ಪ್ರಾಮುಖ್ಯತೆಯಲ್ಲಿ ನಾವೊಂದಷ್ಟು ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್, ಸಂಘಟನೆ ನಿರ್ವಹಣೆಗೆ ವ್ಯವಹಾರಕ್ಕೆ ಯಾಕೆ ಬೇಕು ಅಥವಾ ಅಷ್ಟು ಪ್ರಾಮುಖ್ಯತೆ ಏನಕ್ಕೆ, ಒಂದಷ್ಟು ಪಾಯಿಂಟ್ಗಳಿವೆ. ವಿಶೇಷೀಕರಣದ ಪ್ರಯೋಜನಗಳು. ನಾನು ಈಗ ತಾನೇ ಒಂದು ಲಕ್ಷಣದಲ್ಲಿ ಹೇಳಿದೆ, ಸಂಘಟನೆಯಲ್ಲಿ ನಾವು ಅಷ್ಟು ಚಟುವಟಿಕೆಗಳನ್ನು ಮಾಡಬೇಕಾದಂಥ ಅಷ್ಟು ಕಾರ್ಯವನ್ನು ನಾವೇನು ಮಾಡಿರ್ತೀವಿ, ವಿವಿಧ ಸಂಘಟನೆ ವಿವಿಧ ವಿಭಾಗಗಳನ್ನಾಗಿ ವಿವಿಧ ಘಟಕಗಳನ್ನಾಗಿ ನಾವೇನು ಮಾಡಿರ್ತೀವಿ, ವಿಂಗಡಣೆ ಮಾಡಿರ್ತೀವಿ. ಈ ವಿವಿಧ ವಿಭಾಗಗಳನ್ನು ವಿವಿಧ ಘಟಕಗಳನ್ನು ನಾವು ವಿಂಗಡಣೆ ಮಾಡಿದಾಗ ಈ ಒಂದು ಪ್ರಯೋಜನ, ಯಾವ ಪ್ರಯೋಜನ ಅಂದರೆ ವಿಶೇಷೀಕರಣದ ಪ್ರಯೋಜನವನ್ನು ಏನು ಮಾಡ್ತೀವಿ, ನಾವು ತಗೋತೀವಿ. ಏನು ವಿಶೇಷೀಕರಣ ಅಂದರೆ, ನಾವು ಯಾವ ಕೆಲಸದಲ್ಲಿ ನಾವು ಪ್ರಮುಖರಿದ್ದೀವಿ, ನಮಗೆ ಯಾವ ಕೆಲಸದಲ್ಲಿ ಪ್ರಕರಣ ತಿಳ್ಕೊಂಡಿದ್ದೀವಿ, ಯಾವ ಒಂದು ವಿಭಾಗದಲ್ಲಿ ನಾವು ಪರಿಣಿತರಿದ್ದೀವಿ, ನಾವು ಆ ವಿಭಾಗದಲ್ಲಿ ಹೋಗಿ ಕೆಲಸ ಮಾಡಿದಾಗ ನಮಗೆ ಈ ಪ್ರಯೋಜನ ಸಿಗುತ್ತೆ. ಯಾವುದು ಅಂತಂದರೆ ವಿಶೇಷೀಕರಣದ ಪ್ರಯೋಜನ. ಈಗ ಎಕ್ಸಾಂಪಲು, ಈ ಒಂದು ಸಬ್ಜೆಕ್ಟನ್ನು, ಈ ಒಂದು ವಿಷಯವನ್ನು ನಾನು ಪಾಠ ಮಾಡಲಿಕ್ಕೆ ನನಗೆ ತುಂಬ ಕಂಫರ್ಟಬಲ್ ಇದೆ, ನನಗೆ ಈಸಿ ಇದೆ, ನನಗೆ ಇದರಲ್ಲಿ ನನ್ನ ಜ್ಞಾನ ಇದೆ, ಅದಕ್ಕೋಸ್ಕರ ನಾನು ಇದು ಮಾಡ್ತೀನಿ. ಆ ರೀತಿಯಲ್ಲಿ ಮಾಡಿದಾಗ ಅದರಲ್ಲಿ ನಾವು ದಕ್ಷವಾದಂಥ ಒಂದು ಟೀಚಿಂಗನ್ನು ಕಾಣ್ಬೋದು. ಆ ಸಬ್ಜೆಕ್ಟ್ ನಮ್ಗೆ ಗೊತ್ತಿರುತ್ತೆ, ನಾವು ಮಾಡ್ತೀವಿ. ನಮ್ಗೆ ಗೊತ್ತಿದ್ದಿರೋ ಸಬ್ಜೆಕ್ಟ್ ನಾವು ಕೊಟ್ಟು ಮಾಡಿ ಅಂತ ಅಂದಾಗ ಅಲ್ಲಿ ವಿಶೇಷೀಕರಣದ ಪ್ರಯೋಜನ ತಗೊಳ್ಳೋದಿಲ್ಲ. ಸೊ ಅದೇ ರೀತಿ ಸಂಘಟನೆಯಲ್ಲಿ ನಾವು ಒಟ್ಟು ಚಟುವಟಿಕೆಗಳನ್ನು ವಿವಿಧ ವಿಭಾಗಗಳಾಗಿ ವಿಂಗಡಿಸಿರ್ತೀವಿ. ಸೊ ಪ್ರತಿಯೊಂದು ವಿಭಾಗಕ್ಕೂ ಕೂಡ ಅದರದ್ದೇ ಆದಂಥ ಜವಾಬ್ದಾರಿಗಳನ್ನು, ಅಧಿಕಾರಗಳನ್ನು ನಾವು ನಿರ್ಧಾರ ಮಾಡಿರ್ತೀವಿ. ಸೊ ಅವುಗಳಿಗೆ ತಕ್ಕಂತೆ ಸೂಕ್ತ ವ್ಯಕ್ತಿಗಳನ್ನು ಸೂಕ್ತ ಸ್ಥಳಕ್ಕೆ ನಿಯೋಜನೆ ಮಾಡಿದಾಗ ಬಹುಶಃ ನಾವು ವಿಶೇಷೀಕರಣದ ಪ್ರಯೋಜನವನ್ನು ಏನು ಮಾಡ್ತೀವಿ, ಪಡೆದುಕೊಳ್ತೀವಿ. ಎರಡನೇದು ಕೆಲಸದ ಸಂಬಂಧದಲ್ಲಿ ಸ್ಪಷ್ಟತೆ. ಲಂಬ ಸಮತಲ ಸಂಬಂಧ ತುಂಬ ಸ್ಪಷ್ಟವಾಗಿ ಸಂಘಟನೆ ಆಗಿದ್ರೆ, ಲಂಬ ಅಂತಂದರೆ ಯಾರು ಅಧಿಕಾರ, ಯಾರಿಗೆ ಆಜ್ಞೆ ಮಾಡಬೇಕು, ಯಾರು ಜವಾಬ್ದಾರಿ ಕೊಡಬೇಕು, ಈ ರೀತಿ, ಅಥವಾ ಯಾರು ಇಲ್ಲಿ ಯಾರಿಗೆ ಸಮವಾಗಿದ್ದಾರೆ, ಈ ರೀತಿ ಒಂದು ಕೆಲಸದ ಸಂಬಂಧದಲ್ಲಿ ಸ್ಪಷ್ಟತೆ ಇದ್ದಾಗ ಆ ಸಂಘಟನೆಯಲ್ಲಿ ಮಾಡುವಂಥ ಕೆಲಸವೂ ಕೂಡ ತುಂಬ ದಕ್ಷವಾಗಿ, ಯಶಸ್ವಿಯಾಗಿ ಏನು ಮಾಡುತ್ತೆ, ನಡೆಯುತ್ತೆ. ಸೊ ಕೆಲಸದ ಸಂಬಂಧದಲ್ಲಿ ಸ್ಪಷ್ಟತೆ ಇರಬೇಕು ಅಂತಂದರೆ ಅದು ಯಾವುದು ಕೆಲಸ, ಸಂಘಟನೆ ಕೆಲಸ. ಯಾಕಂದರೆ ಒಂದು ಕೆಲಸದಲ್ಲಿ ಸ್ಪಷ್ಟತೆ ಕೊಡುತ್ತೆ, ಸಂಬಂಧದಲ್ಲಿ ಸ್ಪಷ್ಟತೆ ಕೊಡುತ್ತೆ ಅಂದರೆ ಅದು ಸಂಘಟನೆ. ಯಾರು ಜವಾಬ್ದಾರಿ, ಯಾರು ಅಧಿಕಾರ ಕೊಡಬೇಕು, ಇದನ್ನ ಪ್ರಖರವಾಗಿ ತಿಳಿಸ್ಕೊಡುವಂಥದ್ದೇ ಸಂಘಟನೆ. ಸೊ ಅದರಿಂದ ಸಂಘಟನೆಯ ಇನ್ನೊಂದು ಪ್ರಾಮುಖ್ಯತೆ ಏನು ಅಂತಂದರೆ, ಕೆಲಸಗಳಲ್ಲಿ ಸ್ಪಷ್ಟತೆ ಅನ್ನೋದು ಸಿಗ್ತಾ ಹೋಗುತ್ತೆ. ಅಂದರೆ ಯಾರು ಜವಾಬ್ದಾರಿ, ಯಾರಿಗೆ ಜವಾಬ್ದಾರ ಆಗಿರಬೇಕು, ಯಾರಿಗೆ ಆಜ್ಞೆ ಮಾಡುವಂಥ ಒಂದು ಅಧಿಕಾರ ಇದೆ, ಈ ರೀತಿಯ ಸಂಬಂಧಗಳ ಒಂದು ಸ್ಪಷ್ಟತೆಯನ್ನು ಸಂಘಟನೆಯಲ್ಲಿ ಸಂಘಟಿಸುವಿಕೆ ಏನು ಮಾಡುತ್ತೆ, ಕೊಡುತ್ತೆ. ಇದು ಸಂಘಟಿಸುವಿಕೆಯ ಒಂದು ಪ್ರಾಮುಖ್ಯತೆ. ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ. ಬಹುಶಃ ಸಂಘಟಿಸುವಿಕೆಯಲ್ಲಿ ಅಷ್ಟು ವಿಭಾಗಗಳನ್ನು ನಾವು ನಿರ್ಧಾರ ಮಾಡಿ, ಸಪ್ರೇಟ್ ಮಾಡಿ, ಡಿವೈಡ್ ಮಾಡಿ, ಅಲ್ಲಿ ಸಂಬಂಧಗಳನ್ನು ಸ್ಪಷ್ಟವಾಗಿ ನಿರ್ಧಾರ ಮಾಡಿದ್ಮೇಲೆ
ಬಹುಶಃ ಆ ಸಂಸ್ಥೆಯಲ್ಲಿ ಇರುವಂಥ ಅವೈಲಬಲ್ ಇರುವಂಥ ಸಂಪನ್ಮೂಲಗಳನ್ನು, ರಿಸೋರ್ಸ್ಗಳನ್ನು ಅತ್ಯುತ್ತಮವಾಗಿ, ಆಪ್ಟಿಮಲ್ ಆಗಿ, ದಕ್ಷವಾಗಿ ಬಳಕೆ ಮಾಡುವಂಥದ್ದು. ಸಂಪನ್ಮೂಲ ಏನು ಬೇಕಾದರೂ ಆಗಿರ್ಬೋದು, ಮಾನವ ಸಂಪನ್ಮೂಲ, ಹಣಕಾಸು ಆಗಿರ್ಬೋದು, ಸಂಸ್ಥೆಯಲ್ಲಿ ಇರುವಂತಹ ಯಂತ್ರೋಪಕರಣಗಳಾಗಿರ್ಬೋದು, ಈ ರೀತಿ ಏನು ಸಂಪನ್ಮೂಲಗಳಿವೆ ಸಂಸ್ಥೆಯಲ್ಲಿ, ಆ ಸಂಪನ್ಮೂಲಗಳನ್ನು ಸಂಘಟಿಸುವಿಕೆಯಲ್ಲಿ ನಾವು ಅತ್ಯುತ್ತಮವಾಗಿ, ದಕ್ಷವಾಗಿ ಬಳಸ್ಕೋಬೋದು. ಯಾವಾಗ ಬಳಸ್ಕೋಬೋದು ಅಂತಂತಂದರೆ, ಆ ಒಂದು ಸಂಘಟನೆಯಲ್ಲಿ ವಿಶೇಷೀಕರಣ ಇದ್ದಾಗ, ಅಂದರೆ ಯಾರಿಗೆ ಯಾವ ಕೆಲಸ ಗೊತ್ತು ಆ ಕೆಲಸ ಮಾಡ್ತಾ ಇದ್ದಾಗ, ಮತ್ತು ಕೆಲಸ ಮಾಡೋದ್ರ ಮಧ್ಯೆ ಪ್ರಾಪರ್ ಆಗಿ ಸಂಬಂಧದ ಬಗ್ಗೆ, ನಮ್ಮ ಜವಾಬ್ದಾರಿಗಳ ಬಗ್ಗೆ, ನಮ್ಮ ಅಧಿಕಾರದ ಬಗ್ಗೆ ಸ್ಪಷ್ಟತೆ ಇದ್ದಾಗ, ಬಹುಶಃ ಆ ಸಂಸ್ಥೆಯಲ್ಲಿ ಇರುವಂತಹ ಒಂದು ಸಂಪನ್ಮೂಲಗಳನ್ನು, ಅದು ಏನು ಬೇಕಾದರೂ ಆಗಿರ್ಬೋದು, ಅದನ್ನು ಅತ್ಯುತ್ತಮವಾಗಿ, ದಕ್ಷವಾಗಿ ನಾವೇನು ಮಾಡ್ಬೋದು, ಸಂಸ್ಥೆಯಲ್ಲಿ ಬಳಕೆ ಮಾಡ್ಬೋದು. ಬದಲಾವಣೆಗಳ ಅಳವಡಿಕೆ, ಡೈನಾಮಿಕ್ ಅಂತ ಕರಿತೀವಿ. ಬಹುಶಃ ನಾವು ಇವತ್ತು ಏನೋ ಒಂದು ಪ್ಲಾನ್ ಮಾಡಿರ್ತೀವಿ, ಸಂಘಟನೆ ಈ ರೀತಿ ಮಾಡ ಅಂತೇಳಿ. ಸಂಘಟನೆ ನಡೀತಾ ಇರುತ್ತೆ, ಬಟ್ ಆ ಸಂಘಟನೆ ಅವತ್ತಿನ ಒಂದು ಸಿಚುವೇಶನ್ಗೆ ಅದು ಸ್ಪಷ್ಟವಾಗಿರೋದಿಲ್ಲ, ಮತ್ತು ಅದು ಉದ್ದೇಶವನ್ನು ಕೂಡ ಈಡೇರಿಸಲಿಕ್ಕೆ ತುಂಬ ಕಠಿಣವಾಗಿರುತ್ತೆ. ಅಂಥ ಸಮಯದಲ್ಲಿ ಸಂಘಟನೆ ನಾವೇನು ಮಾಡ್ಬೋದು, ಸಂಘಟನೆಯಲ್ಲಿ ಏನು ಮಾಡ್ಬೋದು, ಕೆಲವು ಬದಲಾವಣೆಗಳನ್ನ ನಾವೇನು ಮಾಡ್ಕೋಬೋದು, ಬೇಕಾದರೆ ಅಳವಡಿಸ್ಕೋಬೋದು. ಅದು ಕೂಡ ಸಾಧ್ಯ. ಅದರಿಂದ ಸಂಘಟನೆಯಲ್ಲಿ ಬದಲಾವಣೆಗಳನ್ನು ಕೂಡ ನಾವೇನು ಮಾಡ್ಕೋಬೋದು, ಅಳವಡಿಸ್ಕೋಬೋದು. ಪರಿಣಾಮಕಾರಿ ಆಡಳಿತ ಅಂದರೆ, ಆಡಳಿತ ಅಂದರೆ ಅಡ್ಮಿನಿಸ್ಟ್ರೇಷನ್, ಇಟ್ ಇಸ್ ನಥಿಂಗ್ ಬಟ್ ನಾವೇನು ಸಂಘಟನೆ ಮಾಡ್ತಾ ಇದ್ದೀವಿ ಅದರ ಎಲ್ಲ ಒಂದು ಕೆಲಸದ ಒಂದು ನಿಖರತೆಯನ್ನು ನಾವು ಆಡಳಿತ ಅಂತ ಕರಿತೀವಿ. ಸೊ ಅದು ಪರಿಣಾಮಕಾರಿಯಾಗಿ, ಎಫೆಕ್ಟಿವ್ ಆಗಿ ಏನು ಮಾಡುತ್ತೆ. ನೀವು ಪರಿಣಾಮಕಾರಿಯಾಗಿ ಅಂತಂದರೆ ಅದಕ್ಕೆ ರೀಸನ್ ಯಾಕೆ ಅಂದರೆ, ನೀವು ಮೇನ್ ಅಂಶಗಳನ್ನ ತಗೊಳ್ಳಿ. ಬದಲಾವಣೆ ಆದಾಗ ಬದಲಾವಣೆ ಅಳವಡಿಸ್ಕೋತೀವಿ, ಸಂಬಂಧಗಳಲ್ಲಿ ಸ್ಪಷ್ಟತೆ ಇರುತ್ತೆ, ವಿಶೇಷೀಕರಣದ ಪ್ರಯೋಜನ ಪಡ್ಕೊಂಡು ನಮಗೆ ಗೊತ್ತಿರೋ ವಿಶೇಷ ವರ್ಕನ್ನು ನಾವು ಮಾಡ್ತಾ ಇರ್ತೀವಿ. ಈ ರೀತಿ ಎಲ್ಲ ಮಾಡಿದಾಗ ಸೊ ನಾವು ಮಾಡ್ತಿರುವಂಥ ಅಡ್ಮಿನಿಸ್ಟ್ರೇಷನ್, ಆಡಳಿತ, ಅದು ಯಾವತ್ತೂ ಕೂಡ ಎಫೆಕ್ಟಿವ್ ಆಗೇ ಇರುತ್ತೆ, ಪರಿಣಾಮಕಾರಿಯಾಗೇ ಇರುತ್ತೆ. ಸೊ ಪರಿಣಾಮಕಾರಿ ಇದ್ದಾಗ ಆ ಸಂಘಟನೆಯಲ್ಲಿ ಇರುವಂಥ ಸಿಬ್ಬಂದಿಗಳ ಅಭಿವೃದ್ಧಿಯೂ ಕೂಡ ಆಗುತ್ತೆ. ಯಾಕಂದರೆ ನೋಡಿ, ನೀವು ಸಿಬ್ಬಂದಿ ಅಭಿವೃದ್ಧಿ ಹೇಗಾಗುತ್ತೆ, ನನಗೆ ಗೊತ್ತಿರೋ ವಿಷಯದಲ್ಲಿ ನನ್ನ ಸಂಬಂಧ ಸ್ಪಷ್ಟತೆ ತಿಳ್ಕೊಂಡು, ಅಷ್ಟು ಸಂಪನ್ಮೂಲನ ಬಳಸ್ಕೊಂಡು ಪರಿಣಾಮಕಾರಿಯಾಗಿ ಆಡಳಿತ ಮಾಡಿದಾಗ ಡೆಫಿನೆಟ್ಲಿ ಈ ಕೆಲಸವನ್ನು ಮಾಡಿದಂಥ ಸಿಬ್ಬಂದಿಗಳು ಕೂಡ ಏನು ಮಾಡ್ತಾರೆ, ಆಟೋಮೆಟಿಕ್ಕಾಗಿ ಡೆವಲಪ್ ಆಗ್ತಾರೆ, ಅಭಿವೃದ್ಧಿ ಆಗ್ತಾರೆ. ಸಿಬ್ಬಂದಿ ಅಭಿವೃದ್ಧಿ ಆದಾಗ ಆಟೋಮೆಟಿಕ್ಕಾಗಿ ಸಂಸ್ಥೆಯು ಕೂಡ ಏನಾಗುತ್ತೆ, ವಿಸ್ತರಣೆ ಆಗುತ್ತೆ ಮತ್ತು ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್. ಸಂಘಟನೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ, ಸಂಸ್ಥೆ ಯಾವ ಗುರಿಗಳನ್ನು ನಿರ್ಧಾರ ಮಾಡಿದೆ, ಯಾವ ಉದ್ದೇಶಗಳನ್ನು ನಿರ್ಧಾರ ಮಾಡಿದೆ, ಅವುಗಳನ್ನ ಮೊದಲು ತಿಳ್ಕೋಬೇಕು. ಯಾಕಂದರೆ ಆ ಗುರಿಗಳ ಮೇಲೆ ಸಂಘಟನೆ ಮಾಡುವಂಥದ್ದು, ಆ ಉದ್ದೇಶಗಳ ಮೇಲೆ ಸಂಘಟನೆ ಮಾಡುವಂಥದ್ದು. ಸೊ ಅದರಿಂದ ಆ ಉದ್ದೇಶಗಳ ಬಗ್ಗೆ ತಿಳ್ಕೋಬೇಕಾಗ್ತದೆ. ಉದ್ದೇಶ ಯಾವ್ದು ಬೇಕಾದರೂ ಆಗಿರ್ಬೋದು, ಆ ಉದ್ದೇಶಗಳನ್ನ ತಿಳಿದುಕೊಂಡೇ ನಾವು ಏನು ಮಾಡಬೇಕು, ಆ ಉದ್ದೇಶಗಳಿಗೆ ಸಹಕಾರವಾಗುವಂತೆ, ಆ ಉದ್ದೇಶಗಳಿಗೆ ಪೂರಕವಾಗುವಂತೆ ನಾವೇನು ಮಾಡಬೇಕು, ನಮ್ಮ ಸಂಘಟನೆ ಪ್ರಕ್ರಿಯೆಯನ್ನು ನಾವು ಪ್ಲಾನ್ ಮಾಡಬೇಕಾಗತ್ತೆ. ಸೊ ಒಂದು ಸಾರಿ ನಾವು ಉದ್ದೇಶ ಮಾಡಿರುವಂಥ ನಿರ್ಣಯಗಳನ್ನು ಅಥವಾ ಸಂಸ್ಥೆಯ ಗುರಿಗಳನ್ನು ಗುರುತಿಸಿ ಅದನ್ನು ತಿಳ್ಕೊಂಡ ನಂತರ ನಾವು ಅದಕ್ಕೆ ಏನು ಮಾಡಬೇಕು, ಆ ಗುರಿಗಳನ್ನು ಸಾಧಿಸಲಿಕ್ಕೆ ಬೇಕಾಗಿರುವಂಥ ಅಷ್ಟು ಚಟುವಟಿಕೆಗಳನ್ನು, ಅಷ್ಟು ಕೆಲಸಗಳನ್ನು ನಾವೇನು ಮಾಡಬೇಕು, ಗುರುತಿಸಬೇಕು. ಗುರುತಿಸಿದ ಅಷ್ಟು ಕೆಲಸವನ್ನು ನಾವೇನು ಮಾಡಬೇಕು, ವಿವಿಧ ರೀತಿಯ ಗುಂಪುಗಳನ್ನಾಗಿ ನಾವೇನು ಮಾಡ್ಕೋಬೇಕು, ವಿಂಗಡಿಸ್ಕೋಬೇಕು. ಅದು ಎರಡನೇದು. ಮೊದಲನೇ ಸಂಘಟನೆ ಪ್ರಕ್ರಿಯೆ, ಮೊದಲು ಸಂಘಟನೆಯ ಉದ್ದೇಶಗಳನ್ನು ತಿಳ್ಕೋಬೇಕು, ಸಂಘಟನೆಯ ಗುರಿಗಳನ್ನ ತಿಳ್ಕೋಬೇಕು, ಸಂಸ್ಥೆಯ ಗುರಿಗಳನ್ನ ತಿಳ್ಕೋಬೇಕು. ಆ ಗುರಿಗಳಿಗೆ, ಆ ಸಂಘಟನೆಯ ಉದ್ದೇಶಗಳಿಗೆ ದಿಕ್ಕಿನ ಒಂದು ಏಕತೆಯನ್ನು ತರುವ ರೀತಿಯಲ್ಲಿ ನಾವೇನು ಮಾಡಬೇಕು, ಅಷ್ಟೂ ಕೆಲಸಗಳನ್ನು ನಾವೇನು ಮಾಡಬೇಕು, ಗುರುತಿಸಿ, ಅಷ್ಟೂ ಚಟುವಟಿಕೆಗಳನ್ನ ಗುರುತಿಸಿ, ಆ ಚಟುವಟಿಕೆಗಳನ್ನ ನಾವೇನು ಮಾಡಬೇಕು, ಸಣ್ಣ ಸಣ್ಣ ಭಾಗಗಳಾಗಿ ನಾವೇನು ಮಾಡಬೇಕು, ವಿಭಜನೆ ಮಾಡಬೇಕು. ಯಾವುದೋ ಭಾಗ ಅಂದರೆ ನಾವು ಹೇಳ್ಬೋದು ಮಾನವ ಸಂಪನ್ಮೂಲ ವಿಭಾಗ, ಹಣಕಾಸಿನ ವಿಭಾಗ, ಮಾರುಕಟ್ಟೆ ವಿಭಾಗ, ಈ ರೀತಿ ತಯಾರಿಕಾ ವಿಭಾಗ, ಈ ರೀತಿ ಹಲವಾರು ವಿಭಾಗಗಳಾಗಿ ನಾವೇನು ಮಾಡಬೇಕು, ವಿಂಗಡಣೆ ಮಾಡಬೇಕು. ಇದು ಎರಡನೆಯ ಪ್ರಕ್ರಿಯೆ. ಕರ್ತವ್ಯಗಳ ಹಂಚಿಕೆ. ಒಂದು ಬಾರಿ ನಾವು
ಕೊಟ್ಟು ಕೆಲಸವನ್ನು ಗುರುತಿಸಿ ಆ ಕೆಲಸವನ್ನು ವಿವಿಧ ವಿಭಾಗಗಳಾಗಿ ವಿಂಗಡಿಸಿದ ನಂತರ ಆ ವಿಭಾಗಗಳಿಗೆ ಅನುಗುಣವಾಗಿ ಆ ವಿಭಾಗಗಳ ಸಾಮರ್ಥ್ಯಕ್ಕೆ ಆ ವಿಭಾಗಗಳ ವ್ಯಾಪ್ತಿಗೆ ಅನುಗುಣವಾಗಿ ನಿರ್ದಿಷ್ಟ ಕೆಲಸ ಅಂದರೆ ಯಾವುದು? ಆ ಒಂದು ವಿಭಾಗದ ಜವಾಬ್ದಾರಿ, ಆ ಒಂದು ವಿಭಾಗದ ಅಧಿಕಾರ, ಆ ಒಂದು ವಿಭಾಗದ ಕಾರ್ಯವ್ಯಾಪ್ತಿ, ಆ ಒಂದು ವಿಭಾಗದ ಕೆಲಸ ಕಾರ್ಯಗಳು ಅಷ್ಟನ್ನು ಕೂಡ ನಿರ್ದಿಷ್ಟವಾಗಿ ಏನು ಅಂತೇಳಿ ನಿರ್ಧಾರ ಮಾಡುವಂಥದ್ದು ಕೂಡ ನಿರ್ವಹಣೆಯ ಒಂದು ಪ್ರಕ್ರಿಯೆ ಇದೆ. ಸೊ ಅದರಿಂದ ಏನು ನೀವು ಚಟುವಟಿಕೆಗಳನ್ನು ಗುರುತಿಸಿ ಅದರ ವಿಭಾಗಗಳಾಗಿ ವಿಂಗಡಿಸಿದರೂ ಆ ಅಷ್ಟೂ ವಿಭಾಗಗಳಿಗೆ ನಿರ್ದಿಷ್ಟ ಕೆಲಸಗಳನ್ನು, ನಿರ್ದಿಷ್ಟ ಜವಾಬ್ದಾರಿಗಳನ್ನು, ನಿರ್ದಿಷ್ಟ ಅಧಿಕಾರಗಳನ್ನು ಕೂಡ ನಾವೇನು ಮಾಡಬೇಕು, ನಿಯೋಜನೆ ಮಾಡಬೇಕು. ಆ ನಿಯೋಜನೆ ಮಾಡುವಂಥ ಅಧಿಕಾರವು ಕೂಡ ಸಂಘಟನೆಯ ಒಂದು ಪ್ರಕ್ರಿಯೆ ಆಗಿರುತ್ತೆ, ಸಂಘಟನೆಯ ಒಂದು ಭಾಗವಾಗಿರುತ್ತೆ ಅನ್ನುವಂಥದ್ದು ಒಂದು ವಿಷಯ. ಒಂದ್ಸರಿ ನಾವು ಅಧಿಕಾರವನ್ನು ನಿರ್ಧಾರ ಮಾಡಿದ್ಮೇಲೆ ಸಂಬಂಧಗಳನ್ನು ಅಭಿವೃದ್ಧಿಪಡಿಸುವಂಥದ್ದು, ಕೆಲಸವನ್ನು ನಿರ್ಧಾರ ಮಾಡಿದ್ಮೇಲೂ ಕೂಡ ನಾವು ಸಂಬಂಧವನ್ನು ಕೂಡ ಅಭಿವೃದ್ಧಿ ಮಾಡಬೇಕು. ಸಂಬಂಧ ಅಂತಂದ್ರೆ ನಾನು ಹೇಳದ್ನಲ್ಲ, ಲಂಬ ಸಂಬಂಧ ಆಗಿರ್ಬೋದು, ಸಮಸಂಬಂಧ ಆಗಿರ್ಬೋದು. ಈ ರೀತಿ ಲಂಬ ಸಂಬಂಧ, ಸಮಸಂಬಂಧ ಇವುಗಳ ಬಗ್ಗೆ ಸ್ಪಷ್ಟತೆಯನ್ನು ಕೊಡಬೇಕು. ಯಾರು ಲಂಬ ಸಂಬಂಧದಲ್ಲಿದ್ದಾರೆ, ಯಾರು ಸಮ ಸಂಬಂಧದಲ್ಲಿದ್ದಾರೆ, ಯಾರು ಯಾರಿಗೆ ಜವಾಬ್ದಾರರು, ಯಾರ ಮೇಲೆ ಅಧಿಕಾರ ಇದೆ, ಈ ರೀತಿಯ ಸಂಬಂಧಗಳನ್ನು ಸ್ಪಷ್ಟವಾಗಿ ತಿಳಿಸಿ ಆ ಸಂಬಂಧಗಳನ್ನು ಅಭಿವೃದ್ಧಿಪಡಿಸಬೇಕು. ಅದು ಸಂಘಟನೆಯ ಒಂದು ಭಾಗ ಆಗಿರುತ್ತೆ. ಈ ಗುಂಪುಗಳ ಚಟುವಟಿಕೆಗಳನ್ನು ಕೊನೆಯದಾಗಿ ಏಕೀಕರಣ ಮಾಡಬೇಕು. ಏಕೀಕರಣ ಅಂತಂದ್ರೆ ಒಂದು ಉದ್ದೇಶಕ್ಕೆ ಎಳ್ಕೊಂಡ್ಬರ್ಬೇಕು. ಹೌದು, ಸಂಸ್ಥೆಗೆ ಬೇಕಾಗಿರೋ ಗುರಿಗಳನ್ನ ಐಡೆಂಟಿಫೈ ಮಾಡಿ ಆ ಗುರಿಗಳಿಗೆ ಬೇಕಾಗಿರೋ ವರ್ಕನ್ನು ನಾವು ತಗೊಂಡು ಆ ವರ್ಕನ್ನು ಡಿವೈಡ್ ಮಾಡಿ ಆ ವರ್ಕಲ್ಲಿ ಬೇಕಾಗಿರುವಂತಹ ನಿರ್ದಿಷ್ಟ ಕೆಲಸಗಳನ್ನು ನಿರ್ಧಾರ ಮಾಡಿ ಅಲ್ಲಿ ಸಂಬಂಧಗಳ ಬಗ್ಗೆ ಸ್ಪಷ್ಟತೆ ಕೊಟ್ಟು ಕೊನೆಗೆ ಆ ಎಲ್ಲ ವಿಭಾಗಗಳ ಒಂದು ಚಟುವಟಿಕೆ ಒಂದು ಕಡೆಗೆ ಬರಬೇಕು. ಅಂದರೆ ಸಾಮಾನ್ಯ ಸಂಸ್ಥೆಯ ಉದ್ದೇಶವನ್ನು ಈಡೇರಿಸಲಿಕ್ಕೆ ಅವರ ಏಕತೆ ಬರಬೇಕು ಹೊರತು ಅದು ವೈಯಕ್ತಿಕವಾಗಿರಬಾರ್ದು. ಅದರಿಂದ ಎಲ್ಲ ಏನು ನೀವು ನಿರ್ಧಾರ ಮಾಡಿದಿರೋ ಗುಂಪುಗಳು, ಆ ಎಲ್ಲ ಗುಂಪುಗಳ ಚಟುವಟಿಕೆಗಳು ಒಂದು ಗುರಿ ಮೇಲೆ ನಿಂತಿರಬೇಕು. ಅದನ್ನ ನಾವೇಂತ ಕರಿತೀವಿ ಅಂದರೆ ಏಕೀಕರಣ. ಇದು ಸಂಘಟನೆಯ ಪ್ರಕ್ರಿಯೆ. ಸಂಘಟನೆ ಪ್ರಕ್ರಿಯೆಯಲ್ಲಿ ಉದ್ದೇಶಗಳನ್ನು ನಿರ್ಣಯ ಮಾಡಿ ಆ ಉದ್ದೇಶಗಳಿಗೆ ಬೇಕಾಗಿರೋ ಕೆಲಸಗಳನ್ನು ಗುರುತಿಸಿ ಅವನ್ನ ಗುಂಪುಗಳಾಗಿ ವಿಂಗಡಿಸಿ ಅವುಗಳಿಗೆ ಬೇಕಾಗಿರುವಂಥ ಕೆಲಸಗಳನ್ನು, ನಿರ್ದಿಷ್ಟ ಕೆಲಸಗಳನ್ನು ಹಂಚಿಕೆ ಮಾಡಿ ಅಲ್ಲಿ ಸಂಬಂಧಗಳನ್ನು ಕೂಡ, ಅದು ಲಂಬ ಸಂಬಂಧ ಆಗಿರ್ಬೋದು, ಸಮ ಸಂಬಂಧ ಆಗಿರ್ಬೋದು, ಆ ಸಂಬಂಧಗಳನ್ನು ಸ್ಪಷ್ಟವಾಗಿ ನಿರ್ಧಾರ ಮಾಡಿ ಅಭಿವೃದ್ಧಿ ಮಾಡಿ ಅನಂತರ ಎಲ್ಲ ಗುಂಪುಗಳ ಚಟುವಟಿಕೆಗಳನ್ನು ಸಂಸ್ಥೆ ಸಾಮಾನ್ಯಕ್ಕಾಗಿ ಬಳಸುವಂಥ ಒಂದು ವ್ಯವಸ್ಥೆ ಮಾಡುವಂಥದ್ದೇ ಸಂಘಟನೆ ಒಂದು ಪ್ರಕ್ರಿಯೆ. ಸಂಘಟನೆಯ ರಚನೆ. ಸೊ ಸಂಘಟನೆ ಯಾವ ರೀತಿ ರಚನೆ ಆಗುತ್ತೆ ಅಂತ, ಸ್ಪಷ್ಟವಾದ ಅಧಿಕಾರಿಗಳು, ಸಂಬಂಧಗಳು ರಚನೆ ಆಗಿರ್ತವೆ ಸಂಘಟನೆಯಲ್ಲಿ. ಸಂವಹನ ಮಾದರಿ, ಯಾರು ಕಮ್ಯುನಿಕೇಶನ್ ಮಾಡಬೇಕು ಅನ್ನುವಂಥದ್ದು ಕೂಡ, ಸಂವಹನದ ಮಾದರಿಯೂ ಕೂಡ ಸಂಘಟನೆ ರಚನೆ ಆಗಿರುತ್ತೆ. ನಿರ್ಧಾರ ಕೇಂದ್ರಗಳ ಸ್ಥಳಗಳು, ಯಾರು ಎಲ್ಲಿ ನಿರ್ಧಾರ ತಗೋತಾರೆ, ಆ ನಿರ್ಧಾರ ತೆಗೆದುಕೊಳ್ಳುವಂಥ ಸ್ಥಳಗಳು ಯಾವ್ಯಾವು ಅಂತೇಳಿ ಸಂಘಟನೆಯಲ್ಲೇ ರಚನೆ ಆಗಿರುತ್ತೆ. ದೆನ್ ಸರಿಯಾಗಿಸುವಿಕೆ, ಸಂಘಟನೆಯಲ್ಲಿ ಎಲ್ಲೇ ತಪ್ಪುಗಳು ನಡೀಲಿ ಆ ಅಷ್ಟು ತಪ್ಪುಗಳನ್ನು ಸರಿ ಮಾಡಿಸುವಂಥದ್ದು ಹೇಗೆ, ಸರಿಯಾಗುವಂಥದ್ದು ಹೇಗೆ, ಅದನ್ನು ಕೂಡ ಸಂಘಟನೆಯ ಒಂದು ರಚನೆಯಲ್ಲೇ ಸೇರಿಸಿರ್ತೀವಿ. ಸೃಜನಶೀಲತೆ, ಕ್ರಿಯೇಟಿವಿಟಿಯನ್ನು ಕೂಡ ನಾವು ಸಂಘಟನೆಯಲ್ಲಿ ಮೋಟಿವೇಟ್ ಮಾಡ್ತೀವಿ. ಮತ್ತು ಬೆಳವಣಿಗೆಯನ್ನು, ಸಂಸ್ಥೆಯ ಅಷ್ಟು ಬೆಳವಣಿಗೆಯನ್ನು ನಾವು ಉತ್ತೇಜನ ಮಾಡ್ತೀವಿ. ಯಾವುದ್ರ ಮುಖಾಂತಂದರೆ ಸಂಸ್ಥೆಯ ಎಫೆಕ್ಟಿವ್ ಆದಂಥ ಒಂದು ಆರ್ಗನೈಸಿಂಗಿಂದ. ಸಂಘಟನೆಯ ರಚನೆಯ ವಿಧಗಳು. ಸಂಘಟನೆ ಅನ್ನುವಂಥದ್ದು ಎರಡು ರೀತಿಯಲ್ಲಿ ರಚನೆ ಆಗ್ತದೆ. ಒಂದು ಕ್ರಿಯಾತ್ಮಕ, ಇನ್ನೊಂದು ವಿಭಾಗೀಯ. ಕ್ರಿಯಾತ್ಮಕ ಅಂತಂದರೆ ಕೆಲಸಗಳ ಮೇಲೆ ಡಿವೈಡ್ ಮಾಡುವಂಥದ್ದು. ಅಂದರೆ ಒಂದು ಉದ್ದೇಶವನ್ನು ಈಡೇರಿಸಲಿಕ್ಕೆ ಏನು ಕೆಲಸ ಬೇಕು, ಕ್ರಿಯಾತ್ಮಕವಾಗಿ ಏನು ಕೆಲಸ ಮಾಡಬೇಕು, ಆ ಕೆಲಸಗಳನ್ನ ಡಿವೈಡ್ ಮಾಡುವಂಥದ್ದು. ವಿಭಾಗೀಯ ಅಂತಂದರೆ ಸ್ಥಳಗಳ ಬೇಸ್ ಮೇಲೆ ಕೆಲಸವನ್ನು ಡಿವೈಡ್ ಮಾಡುವಂಥದ್ದು. ಮೊದಲನೇದಾಗಿ ಕ್ರಿಯಾತ್ಮಕ. ನೋಡಿ, ನೀವು ನೋಡ್ಬೋದು, ಯಾವುದೋ ಒಂದು ಉದ್ದೇಶವನ್ನು ಈಡೇರಿಸಲಿಕ್ಕೆ ಉತ್ಪಾದನೆ ಬೇರೆ ಇರಬೇಕು, ಮಾರುಕಟ್ಟೆ ಬೇರೆ ಇರಬೇಕು, ಹಣಕಾಸು ಬೇರೆ ಇರಬೇಕು,
ಸಿಬ್ಬಂದಿ ನಿರ್ವಹಣೆಯ ಕಾರ್ಯ ಕೆಲಸ ಬೇರೆ ಇರಬೇಕು. ಈ ಥರ ಇವುಗಳನ್ನೆಲ್ಲ ಸಪ್ರೇಟಾಗಿ ಮಾಡಿ ಅವುಗಳ ಮುಖಾಂತರ ನಮ್ಮ ಉದ್ದೇಶಗಳನ್ನು ಈಡೇರಿಸ್ಕೊಳ್ಳುವಂಥದ್ದು. ಇದು ಒಂದು ರಚನೆ. ಯಾವ ರಚನೆ? ಕ್ರಿಯಾತ್ಮಕ. ಅಂದರೆ ಕ್ರಿಯಾತ್ಮಕ ಕಾಂಟ್ರಿಬ್ಯೂಷನ್ ಕೊಡುತ್ತೆ ಈ ಚಟುವಟಿಕೆಗಳು. ಈಗ ನಾವು ಈ ಮೊಬೈಲ್ನ ಪ್ರೊಡ್ಯೂಸ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಈ ಮೊಬೈಲ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಏನು ಕ್ರಿಯಾತ್ಮಕ ಚಟುವಟಿಕೆ ನಡೆಯುತ್ತವಲ್ಲ ಅಷ್ಟು ಕ್ರಿಯಾತ್ಮಕ ಚಟುವಟಿಕೆಗಳಂತ ಭಾಗಗಳಾಗಿ ವಿಂಗಡಿಸುವಂಥದ್ದು. ಅಂದರೆ ಉತ್ಪಾದನೆ ಒಂದು ವಿಭಾಗ, ಇದರ ಮಾರುಕಟ್ಟೆ ಇನ್ನೊಂದು ವಿಭಾಗ, ಇದಕ್ಕೆ ಬೇಕಾದ ಹಣಕಾಸು ಒದಗಿಸುವಂಥದ್ದು ಇನ್ನೊಂದು ವಿಭಾಗ, ಸಿಬ್ಬಂದಿಗಳನ್ನು ನಿರ್ವಹಣೆ ಮಾಡುವಂಥದ್ದು ಇನ್ನೊಂದು ವಿಭಾಗ. ಈ ರೀತಿ ಹಲವಾರು ವಿಭಾಗಗಳನ್ನು ನಾವೇನು ಮಾಡಿರ್ತೀವಿ, ಡಿವೈಡ್ ಮಾಡ್ಕೊಂಡಿರ್ತೀವಿ. ಸೊ ಇಂಥ ಒಂದು ರಚನೆಯನ್ನು, ಇಂಥ ಒಂದು ಸಂಘಟನೆ ರಚನೆಯನ್ನು ನಾವೆಂತ ಕರಿತೀವಿ ಅಂತಂದರೆ ಕ್ರಿಯಾತ್ಮಕ ಸಂಘಟನೆಯ ರಚನೆ ಅಂತೇಳಿ ಕರಿತೀವಿ. ವಿಭಾಗೀಯ ಅಂತ ಅಂದರೆ ಅಂದರೆ ಯಾವ ರೀತಿ ಅಂತಂದರೆ ಇದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಇರುವಂಥದ್ದಕ್ಕೆ ಇರುತ್ತೆ. ಅಂದರೆ ಒಂದಕ್ಕಿಂತ ಹೆಚ್ಚು ಉತ್ಪನ್ನಗಳಿಗೆ ಹೆಚ್ಚು ವಿಶೇಷವಾದಂಥ ಮಾರುಕಟ್ಟೆಗೆ ಸೇವೆ ಸಲ್ಲಿಸುವಂಥದ್ದು. ಅಂದರೆ ತುಂಬ ದೊಡ್ಡ ಉದ್ಯಮಗಳಿಗೆ ಈ ಒಂದು ಸಂಘಟನೆ ಹೆಚ್ಚಾಗಿರುತ್ತೆ. ಅಂದರೆ ಉತ್ಪನ್ನ ಒಂದು ಕಡೆ ನಡೆದು ಅದರ ಕೆಲಸ ಏನು ಮಾಡುತ್ತೆ, ವಿವಿಧ ಸ್ಥಳಗಳು ನಡೆಯುತ್ತೆ. ಎಕ್ಸಾಂಪಲು, ಇದರ ಹೆಡ್ ಕ್ವಾರ್ಟರ್ಸ್ ಒಂದು ಕಡೆ ಇರುತ್ತೆ, ಅದರ ಕೆಲಸಗಳು ಬೇರೆ ಬೇರೆ ಸ್ಥಳದಲ್ಲಿ ನಡೀತಾ ಇರ್ತವೆ. ಇದು ವಿಭಾಗೀಯ ಸಂಘಟನೆ. ಅಲ್ಲೂ ಕೂಡ ಕ್ರಿಯಾತ್ಮಕ ಚಟುವಟಿಕೆಗಳು ನಡೀತಾ ಇರ್ತವೆ, ಬಟ್ ಸಂಘಟನೆ ಯಾವ ರೀತಿ ಇದೆ, ಸ್ಥಳದ ಮೇಲೆ ಕೇಂದ್ರೀಕೃತವಾಗಿರುತ್ತೆ. ಇದು ವಿಭಾಗೀಯ ಸಂಘಟನೆ. ಸಂಘಟನೆಯ ತತ್ವಗಳು. ಸಂಘಟನೆಯ ತತ್ವಗಳು ಅಂದರೆ ಒಂದು ಸಂಸ್ಥೆಯಲ್ಲಿ ಸಂಘಟನೆ ಇರುವಂಥದ್ದು ಭಾಳ ಯಶಸ್ವಿ ಆಗಿರ್ಬೇಕಂತಾದರೆ ಯಾವ್ಯಾವ ಕನಿಷ್ಠ ತತ್ವಗಳನ್ನ ಅಳವಡಿಸ್ಕೋಬೇಕು ಸಂಘಟನೆ ಮಾಡಬೇಕಾದ್ರೆ. ಏಕತೆಯ ಉದ್ದೇಶಗಳು. ಹೌದು, ಸಂಘಟನೆ ಮಾಡಬೇಕಾದ್ರೆ ನಾವು ಒಟ್ಟು ಕೆಲಸವನ್ನು ಸಣ್ಣ ಸಣ್ಣ ಕೆಲಸಗಳಾಗಿ ವಿಂಗಡಿಸ್ಬೋದು, ಅವ್ರನ್ನ ಸಪ್ರೇಟ್ ಮಾಡ್ಬೋದು. ಬಟ್ ಪ್ರತಿಯೊಂದು ವಿಭಾಗದ ಉದ್ದೇಶ ಏಕತೆಯಿಂದ ಕೂಡಿರಬೇಕು. ಅಂದರೆ ಇಲ್ಲಿ ಬಹುಶಃ ಒಂದು ಹೇಳ್ಬೋದು, ಸಂಘಟನೆಯಲ್ಲಿ ಇರುವಂಥ ಎಲ್ಲ ಗುಂಪುಗಳ ಜನರ ಉದ್ದೇಶ ವೈಯಕ್ತಿಕ ಉದ್ದೇಶ ಆಗಿರಬಾರ್ದು, ಅದು ಸಾಮಾನ್ಯ ವ್ಯವಹಾರ ಉದ್ದೇಶ ಆಗಿರಬೇಕು. ಸೊ ಅದರಿಂದ ಅದು ಒಂದು ಪ್ರಮುಖ ಉದ್ದೇಶ. ಅಂದರೆ ಸಂಘಟನೆಯಲ್ಲಿ ನಾವು ಕೆಲಸವನ್ನು ವಿಂಗಡಣೆ ಮಾಡ್ಬೋದು, ಕೆಲಸವನ್ನು ಡಿವೈಡ್ ಮಾಡ್ಬೋದು, ಕೆಲಸ ಸಪ್ರೇಟಾಗಿ ಮಾಡ್ಬೋದು. ಬಟ್ ಪ್ರತಿಯೊಂದು ವಿಭಾಗದ ಉದ್ದೇಶ ಸಾಮಾನ್ಯ ಉದ್ದೇಶ ಆಗಿರಬೇಕು. ಸೊ ಈ ಒಂದು ತತ್ವವನ್ನು ಇಟ್ಕೊಂಡು ನಾವು ಸಂಘಟನೆ ಮಾಡಬೇಕು. ಕೆಲಸದ ವಿಭಾಗ ಮತ್ತು ವಿಶೇಷತೆ. ಅಂದರೆ ಸಂಘಟನೆಗೆ ಇನ್ನೊಂದು ವಿಶೇಷ ಅಂತಂದರೆ ಕೆಲಸವನ್ನು ವಿಭಾಗ ಮಾಡಬೇಕು, ಡಿವೈಡ್ ಮಾಡಬೇಕು. ಆಗ ಮಾತ್ರ ಅದು ವಿಶೇಷ ರೀತಿಯಲ್ಲಿ ಯಾವ ಕೆಲಸ ಎಲ್ಲಿ ಮಾಡಬೇಕು, ಅದ್ರ ವಿಶೇಷತೆ ಏನು, ಯಾವ ಕೆಲಸ ಹೇಗೆ ಮಾಡಬೇಕು, ಅದು ವಿಶೇಷತೆ ಏನು. ಈ ರೀತಿ ಕೆಲಸಗಳನ್ನು ನಾವೇನು ಮಾಡಬೇಕು, ಸ್ಪ್ಲಿಟ್ ಮಾಡಬೇಕು, ವಿಭಾಗ ಮಾಡಬೇಕು. ಆಗ ಸಂಘಟನೆ ಎಲ್ಲ ಒಂದೇ ಸರಿ ಮಾಡಿದ್ರೆ ಆಗೋದಿಲ್ಲ. ಸೊ ವಿಭಾಗಗಳು ಮಾಡಿ ಅದರ ವಿಶೇಷಗಳತ್ತಿಗೆ ಅನುಗುಣವಾಗಿ ವಿಭಾಗ ಮಾಡಿ ನಾವು ಮಾಡಿದಾಗ ಸಂಘಟನೆ ಏನು ಮಾಡುತ್ತೆ, ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಉದ್ಯೋಗಗಳ ವ್ಯಾಖ್ಯಾನ ನೋಡಿ, ಈ ಪದದ ಅರ್ಥ ಹೇಗಿದೆ ಅಂದರೆ ಉದ್ಯೋಗಗಳ ವ್ಯಾಖ್ಯಾನ ಅಂತಂದರೆ ಸಂಬಂಧಗಳು ಕೂಡ ಸೇರಿಕೊಳ್ಳುತ್ತೆ. ಅಂದರೆ ಉದ್ಯೋಗದ ಪೂರ್ಣ ವಿವರ, ನಮ್ಮ ಕೆಲಸ ಏನು, ನಮ್ಮ ವ್ಯಾಪ್ತಿ ಏನು, ನಮ್ಮ ಜವಾಬ್ದಾರಿ ಏನು, ನಮ್ಮ ಅಧಿಕಾರ ಏನು, ಪೂರ್ತಿ ವ್ಯಾಖ್ಯಾನವನ್ನು ಕೊಡುವಂಥದ್ದು ಸಂಘಟನೆಯಲ್ಲಿ ಇರಬೇಕಾಗ್ತದೆ. ಉದ್ಯೋಗಿಗಳು ಆಮೇಲೆ ಬರ್ತಾರೆ, ಸಿಬ್ಬಂದಿ ನಿರ್ವಹಣೆ. ಬಟ್ ಉದ್ಯೋಗ ಸ್ಥಾನ ಇದೆಯಲ್ಲ, ಆ ಸ್ಥಾನವನ್ನು ಪ್ರಖರವಾಗಿ ನಿರ್ದಿಷ್ಟವಾಗಿ ಸಂಘಟನೆಯಲ್ಲಿ ಏನು ಮಾಡಬೇಕು, ವ್ಯಾಖ್ಯಾನ ಮಾಡಬೇಕು. ಅಂದರೆ ಅದೇನು ಸೇರ್ಕೊಂಡಿರುತ್ತೆ ಅಂತಂದರೆ ಈ ಉದ್ಯೋಗ ಏನು, ಈ ಉದ್ಯೋಗದ ಹೆಸರೇನು, ಈ ಉದ್ಯೋಗದ ವ್ಯಾಪ್ತಿ ಏನು, ಇದರ ಅಧಿಕಾರ ಏನು, ಇದರ ಜವಾಬ್ದಾರಿ ಏನು, ಇದರ ಸಂಬಂಧ ಹೇಗಿರುತ್ತೆ. ಆ ರೀತಿ ಪ್ರತಿಯೊಂದು ಉದ್ಯೋಗದ ಅಂಶಗಳನ್ನು ಸಂಘಟನೆ ಏನು ಮಾಡಬೇಕು, ಪ್ರಖರವಾಗಿ ವ್ಯಾಖ್ಯಾನ ಮಾಡಬೇಕು. ಮತ್ತು ಸಿಬ್ಬಂದಿ ಕಾರ್ಯಗಳನ್ನು ನಾವೇನು ಮಾಡಬೇಕು, ಪ್ರತ್ಯೇಕತೆಯಿಂದ ಮಾಡಬೇಕು. ಮತ್ತು ಇಲ್ಲಿ ಆಜ್ಞೆ ಯಾರು ಮಾಡಬೇಕು, ಆಜ್ಞೆ ಸರಣಿಯನ್ನು ಕೂಡ ಕ್ಲಿಯರನ್ನು ಮಾಡಿರಬೇಕು. ಸ್ಕೇಲರ್ ತತ್ವ ಕೇಳಿರ್ಬೇಕು, ಸ್ಕೇಲರ್ ಪ್ರಿನ್ಸಿಪಲ್. ಅಂದರೆ ಮೇಲಿಂದ ಕೆಳವರೆಗೂ ಕೂಡ ಅಧಿಕಾರ ಹಂಚಿ ಬರ್ತದೆ. ಇದನ್ನೇಂತ ಕರಿತೀವಿ ಅಂದರೆ ಸ್ಕೇಲರ್ ಪ್ರಿನ್ಸಿಪಲ್ ಅಥವಾ ಸ್ಕೇಲರ್ ತತ್ವ ಅಂತ ಕರಿತೀವಿ. ಇದು ಕೂಡ ಸಂಘಟನೆ ಇರಬೇಕು. ಮತ್ತು ಪ್ರತಿಯೊಂದರಲ್ಲೂ ಕೂಡ ಸಮಾನತೆಯಾಗಿ ಅಧಿಕಾರ ಜವಾಬ್ದಾರಿಗಳಿರಬೇಕು. ಆಜ್ಞೆ ಏಕತೆಯಿಂದ ಇರಬೇಕು. ಒಬ್ರಿಗೆ ಆಜ್ಞೆ ಮಾಡಬೇಕು, ಇಬ್ಬರು ಆಜ್ಞೆ ಮಾಡಬಾರ್ದು. ಸೊ ಒಬ್ಬರು ಆಜ್ಞೆ ಮಾಡೋ ರೀತಿ ಇರಬೇಕು. ಅದನ್ನೇಂತ ಕರಿತೀವಿ ಅಂತಂದರೆ ಆಜ್ಞೆಯ ಏಕತೆ. ಯೂನಿಟಿ ಆಫ್ ಕಮಾಂಡ್, ಯೂನಿಟಿ ಆಫ್ ಡೈರೆಕ್ಷನ್, ಇವೆರಡೂ ಕೂಡ ಆಜ್ಞೆಯ ಏಕತೆ, ಮೇಲ್ವಿಚಾರಣೆ ಎರಡೂ ಕೂಡ ಒಬ್ಬರಿಂದ ಬರಬೇಕು. ಹಾಗೆ ಮಾತ್ರ ಸಂಘಟನೆ ಎಫೆಕ್ಟಿವ್ ಆಗಿರುತ್ತೆ.
ಸಂವಹನ, ಕಮ್ಯುನಿಕೇಶನ್ ಇರಬೇಕು. ಒಬ್ರಿಗೊಬ್ರು ಸಂವಹನ ಮಾಡಿ ಏನು ಮಾಡಬೇಕು, ಸಂಘಟನೆಯಲ್ಲಿ ವರ್ಕ್ ಮಾಡಬೇಕಾಗ್ತದೆ. ಸೊ ಅದರಿಂದ ಈ ತತ್ವಗಳು ಸಂಘಟನೆಯಲ್ಲಿ ಪ್ರಮುಖವಾಗಿ ಕನಿಷ್ಠವಾಗಿ ಇದ್ದರೆ ಆ ಸಂಘಟನೆ ಏನು ಮಾಡುತ್ತೆ, ಎಫಿಷಿಯೆಂಟ್ ಆಗಿ ಇರುತ್ತೆ. ಸ್ಪ್ಯಾನ್ ನಿಯಂತ್ರಣ ಸಂಘಟನೆಯಲ್ಲಿ ಒಂದು ಅಂಶ, ಸ್ಪ್ಯಾನ್ ನಿಯಂತ್ರಣ ಅಂತೇಳಿ. ಬಹುಶಃ ಸ್ಪ್ಯಾನ್ ಅಂದರೆ ಒಂದು ಗ್ರೂಪ್ ಆಫ್ ಪೀಪಲ್, ಒಂದು ಇರುವಂಥ ಒಂದಷ್ಟು ಪೀಪಲ್. ಇಟ್ ಇಸ್ ನಾಟ್ 1 or 2, ಇಟ್ ಇಸ್ ಅರೌಂಡ್ ಲೈಕ್ 100 to 100. ಆ ರೀತಿಯಲ್ಲಿ ಒಂದಷ್ಟು ಜನರ ಗುಂಪು, ಅಷ್ಟು ಜನರ ಗುಂಪನ್ನು ಅಥವಾ ಒಂದು ವ್ಯಕ್ತಿಗಳ ಸಂಖ್ಯೆಯನ್ನು ಒಬ್ಬರೇ ಒಬ್ಬರು ಮೇಲ್ವಿಚಾರಣೆ ಮಾಡ್ತಾರೆ. ಇದನ್ನ ಮೇಲ್ವಿಚಾರಣೆ ನಿಯಂತ್ರಣ ಮಾಡ್ತಾರೆ. ಈ ನಿಯಂತ್ರಣವನ್ನು ನಾವು ಸ್ಪ್ಯಾನ್ ನಿಯಂತ್ರಣ ಅಂತ ಕರಿತೀವಿ. ಈಗ ಒಬ್ಬರನ್ನ ಒಬ್ಬರು ನಿರ್ವಹಣೆ ಮಾಡ್ಬೋದು, ನಿಯಂತ್ರಣ ಮಾಡ್ಬೋದು. ಒಂದು ಗುಂಪನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ ಅಂತಂದರೆ ಆ ಒಂದು ನಿಯಂತ್ರಣವನ್ನು, ಆ ಒಂದು ಮೇಲ್ವಿಚಾರಣೆಯನ್ನು ನಾವೇನಂತ ಕರಿತೀವಿ ಅಂತಂದರೆ ಸ್ಪ್ಯಾನ್ ನಿಯಂತ್ರಣ ಅಂತೇಳಿ ಕರಿತೀವಿ. ಸ್ಪ್ಯಾನ್ ನಿಯಂತ್ರಣ. ಹಾಗಾದರೆ ಈ ಸ್ಪ್ಯಾನ್ ನಿಯಂತ್ರಣದ ಮೇಲೆ ಪ್ರಮುಖವಾಗಿ ಪರಿಣಾಮ ಬೀರುವಂಥ ಅಂಶಗಳು ಯಾವ್ಯಾವು? ಕೆಲಸದ ಸ್ವರೂಪ. ಫಸ್ಟ್ ಆಫ್ ಆಲ್ ಯಾವ ಕೆಲಸದಲ್ಲಿ ನಾವು ಇನ್ವಾಲ್ವ್ ಆಗಿದ್ದೀವಿ, ಆ ಒಂದು ಜನರ ಸಂಖ್ಯೆ, ಆ ಗುಂಪು ಯಾವ ಕೆಲಸದಲ್ಲಿ ಉಳ್ಕೊಳ್ಳೋ ಸ್ವರೂಪ ಏನು, ಅದು ಮ್ಯಾನುಫ್ಯಾಕ್ಚರಿಂಗ್ ಉತ್ಪಾದನೆ ಮಾಡುವಂಥ ಒಂದು ಕೆಲಸವ ಅಥವಾ ಉತ್ಪಾದನೆ ಮಾಡದಿರುವಂಥ ಕೆಲಸನ, ಆ ಕೆಲಸದ ಸ್ವರೂಪವನ್ನು, ನೇಚರ್ನ ತಿಳ್ಕೋಬೇಕು. ಆಗ ಮಾತ್ರ ನಿಯಂತ್ರಣ ಮಾಡಲಿಕ್ಕೆ ನಮಗೆ ಅದು ಗೊತ್ತಾಗ್ತದೆ ಯಾವ ರೀತಿ ಅಂತ. ವ್ಯವಸ್ಥಾಪಕರ ಸಾಮರ್ಥ್ಯ, ನಾವು ಯಾರು ಸ್ಪ್ಯಾನ್ ಆಫ್ ಕಂಟ್ರೋಲ್ ಮಾಡ್ತಾ ಇದ್ದೀವಲ್ವ, ಅಂದರೆ ಆ ಒಂದು ಜನರ ಸಂಖ್ಯೆ ನಿಯಂತ್ರಣ ಮಾಡ್ತಿದ್ದೀವಲ್ವ, ವ್ಯವಸ್ಥಾಪಕರು, ಮ್ಯಾನೇಜರ್, ಅವರ ಸಾಮರ್ಥ್ಯನೂ ಕೂಡ ಒಂದು ಅಂಶವಾಗಿರುತ್ತೆ. ಈ ಸ್ಪ್ಯಾನ್ ಆಫ್ ಕಂಟ್ರೋಲ್ ದಕ್ಷವಾಗಿರಬೇಕು ಅಂತಂದರೆ ವ್ಯವಸ್ಥಾಪಕರ ಸಾಮರ್ಥ್ಯವೂ ಕೂಡ ಪ್ರಮುಖವಾಗಿ ಇರಬೇಕಾಗ್ತದೆ. ಸಂಸ್ಥೆಯ ದಕ್ಷತೆ, ಸಂಸ್ಥೆಯು ಕೂಡ ವೀಕ್ ಆಗಿರಬಾರ್ದು. ಸ್ಪ್ಯಾನ್ ಆಫ್ ಕಂಟ್ರೋಲು ಒಂದು ಸಂಸ್ಥೆಯಲ್ಲಿ ಎಫೆಕ್ಟಿವ್ ನಡಿಬೇಕು ಅಂತಂದರೆ ಫಸ್ಟ್ ಆ ಸಂಸ್ಥೆ ದಕ್ಷತೆಯಿಂದ ಇರಬೇಕು. ಯಾವಾಗ ಸಂಸ್ಥೆ ದಕ್ಷತೆ ಇರೋದಿಲ್ವೋ ಅಲ್ಲಿ ಈ ರೀತಿಯ ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಂದರೆ ಒಂದಷ್ಟು ಜನರ ಸಂಖ್ಯೆಯನ್ನು, ಒಂದಷ್ಟು ಜನರ ಗುಂಪನ್ನು ಒಬ್ಬ ವ್ಯವಸ್ಥಾಪಕ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಸ್ಪ್ಯಾನ್ ಆಫ್ ಕಂಟ್ರೋಲ್, ಸ್ಪ್ಯಾನ್ ನಿಯಂತ್ರಣವನ್ನು ಮಾಡಬೇಕಾದ್ರೆ ನಮಗೆ ಆ ನಿಯಂತ್ರಣ ಮಾಡುವಂಥ ವ್ಯವಸ್ಥಾಪಕರು ದಕ್ಷವಾಗಿರಬೇಕು. ಅದೇ ರೀತಿ ಆ ಸಂಸ್ಥೆಯು ಕೂಡ ಏನು ಮಾಡಬೇಕು, ದಕ್ಷವಾಗಿರಬೇಕು. ಹಾಗೆ ಸಿಬ್ಬಂದಿ ಸಹಾಯಕರು, ಹೌದು, ಆ ಏನು ಸಂಖ್ಯೆಯ ಸಿಬ್ಬಂದಿಗಳಿದ್ದಾರೆ ಅವರು ಕೂಡ ಏನು ಮಾಡಿರಬೇಕು, ಒಳ್ಳೆಯ ಸಹಾಯಕ ಮನೋಭಾವನೆಯಿಂದ ಇರಬೇಕು ವ್ಯವಸ್ಥಾಪಕ ಜೊತೆ. ಆಗ ಸ್ಪ್ಯಾನ್ ನಿಯಂತ್ರಣ ಎಫೆಕ್ಟಿವ್ ಆಗಿರುತ್ತೆ. ಮತ್ತು ಸಮಯ ಇರಬೇಕು ನಿಯಂತ್ರಣ ಮಾಡಲಿಕ್ಕೆ. ಮತ್ತು ಅಧೀನ ಅಧಿಕಾರಿಗಳಿಗೆ ಸಮರ್ಥನೆ, ಅದು ವ್ಯವಸ್ಥಾಪಕರ ಸಮರ್ಥನೆ. ವಿಕೇಂದ್ರೀಕರಣದ ಪದವಿ ಅಂದರೆ ಒಬ್ಬೊಬ್ಬರು ಕೂಡ ಆ ಪವರನ್ನು ಕೊಟ್ಟಿದ್ದ ವಿಕೇಂದ್ರೀಕರಣ ಮಾಡಿದಾಗ, ಆ ಪದವಿಗಳನ್ನು ಕೊಟ್ಟಿದಾಗ ನಮ್ಮ ಸಾಮರ್ಥ್ಯ ಹೆಚ್ಚುತ್ತೆ. ಆ ಸಾಮರ್ಥ್ಯದಿಂದ ನಾವು ಸ್ಪ್ಯಾನ್ ನಿಯಂತ್ರಣವನ್ನು ಕೂಡ ಬಹಳ ವಿಶೇಷವಾಗಿ ಏನು ಮಾಡ್ಬೋದು. ಸಂಘಟನೆಯ ಕೈಪಿಡಿ ಏನು? ಸಂಘಟನೆ ಕೈಪಿಡಿ ಅಂದರೆ ಆರ್ಗನೈಸಿಂಗ್ ಮ್ಯಾನ್ಯುವಲ್ ಅಂತ ಕರಿತೀವಿ. ನಾನು ಈಗ ತಾನೇ ಹೇಳಿದ್ದೆ, ಸಂಘಟನೆಯಲ್ಲಿ ಎಲ್ಲ ಚಟುವಟಿಕೆಗಳನ್ನು ವಿಭಾಗ ಮಾಡಿ ಒಂದೊಂದು ವಿಭಾಗದಲ್ಲೂ ಕೂಡ ಆ ವಿಭಾಗದ ಜವಾಬ್ದಾರಿಗಳು, ಕರ್ತವ್ಯಗಳನ್ನು ನಿರ್ಧಾರ ಮಾಡುತ್ತೆ. ಆ ನಿರ್ಧಾರ ಮಾಡುವಂಥ ಜವಾಬ್ದಾರಿಗಳನ್ನ, ಕರ್ತವ್ಯಗಳನ್ನ, ಆ ಹೇಳಿಕೆಗಳನ್ನು ನಾವು ವಾಸ್ತವವಾಗಿ ಬರಿತೀವಲ್ವ, ಕೈಪಿಡಿ ಮ್ಯಾನ್ಯುವಲ್ ರಿಜಿಸ್ಟರ್ ಮಾಡ್ತೀವಲ್ವ, ಅದನ್ನೇ ಏನಂತ ಕರಿತೀವಿ ಅಂದರೆ ಸಂಘಟನೆ ಕೈಪಿಡಿ. ನಾವು ಥಿಯರಿಟಿಕಲ್ ಆಗಿ ಹೇಳ್ತೀವಿ ಸಂಘಟನೆ ಅಂತಂದರೆ ಒಟ್ಟು ಕೆಲಸವನ್ನು ಐಡೆಂಟಿಫೈ ಮಾಡಿ, ನಿರ್ಧಾರ ಮಾಡಿ, ಅದನ್ನು ಸಣ್ಣ ಸಣ್ಣ ವಿಭಾಗಗಳಾಗಿ ವಿಂಗಡಿಸಿ ಒಂದೊಂದು ವಿಭಾಗಕ್ಕೂ ಕೂಡ ಜವಾಬ್ದಾರಿ, ಕರ್ತವ್ಯಗಳನ್ನು ನಿರ್ಧಾರ ಮಾಡುವಂಥದ್ದು. ಆ ಜವಾಬ್ದಾರಿ ಕರ್ತವ್ಯಗಳನ್ನು ನಿರ್ಧಾರ ಮಾಡಿದಂಥ ಆ ಒಂದು ಕೈಪಿಡಿ ಇದೆಯಲ್ಲ, ಮ್ಯಾನ್ಯುವಲ್, ಒಂದು ಹೇಳಿಕೆ ಇದೆಯಲ್ವ, ಒಂದು ಲೆಟ್ರಲ್ಲಿ, ಅದನ್ನೇ ಏನಂತ ಕರಿತೀವಿ ನಾವು ಸಂಘಟನೆ ಕೈಪಿಡಿ ಅಂತ ಕರಿತೀವಿ. ಅದರ ಪ್ರಕಾರಗಳು ಪಾಲಿಸಿ ಮ್ಯಾನ್ಯುವಲ್, ಕಾರ್ಯಾಚರಣೆ ಕೈಪಿಡಿ. ಪಾಲಿಸಿ ಮ್ಯಾನ್ಯುವಲ್ ಅಂತಂದರೆ ಮೂಲ ನೀತಿಗಳನ್ನು ತಿಳಿಸ್ಕೊಡುವಂಥದ್ದು, ಅಂದರೆ ವ್ಯವಹಾರದ ಒಂದು ಮೂಲ ನೀತಿ, ಇದು ಪ್ರತಿಯೊಂದು ವಿಭಾಗಕ್ಕೂ ಈ ಮೂಲ ನೀತಿ ಅನ್ವಯಿಸುತ್ತೆ ಅಂತೇಳಿ. ಕಾರ್ಯಾಚರಣೆ ಕೈಪಿಡಿ ಅಂದರೆ ಒಂದೊಂದು ಇಲಾಖೆಯ ಒಂದು ಕೆಲಸಗಳನ್ನು ತಿಳಿಸ್ಕೊಡುತ್ತೆ. ಪಾಲಿಸಿ ಮ್ಯಾನ್ಯುವಲ್ ಬಂದು ಸಂಸ್ಥೆಯ ಅಷ್ಟೂ ಡಿಪಾರ್ಟ್ಮೆಂಟ್ನ ಅಷ್ಟೂ ವಿಭಾಗಕ್ಕೂ ಒಳಗೊಳ್ಳುವಂಥ ನೀತಿ ಹೇಳುತ್ತೆ. ಈ ನೀತಿ ಮೇಲೆ ಎಲ್ಲ ಡಿಪಾರ್ಟ್ಮೆಂಟು ಕೆಲಸ ಮಾಡಬೇಕು. ಕಾರ್ಯಾಚರಣೆ ಕೈಪಿಡಿ ಬಂದು ಹೇಳುತ್ತೆ, ಈ ಏನು ನಾವು ವಿಭಾಗಗಳು ಮಾಡ್ಕೊಂಡಿದ್ದೀವಲ್ವ, ಇಲಾಖೆ ಮಾಡ್ಕೊಂಡಿದ್ದೀವಲ್ವ, ಪ್ರತಿಯೊಂದು ವಿಭಾಗಕ್ಕೂ ಪ್ರತಿಯೊಂದು ಇಲಾಖೆಗೂ
ಆ ಇಲಾಖೆಯ ಒಂದು ಬಳಕೆ, ಆ ಇಲಾಖೆಯ ಒಂದು ಕಾರ್ಯವ್ಯಾಪ್ತಿಯನ್ನು ತಿಳಿಸ್ಕೊಡುವಂಥ ಒಂದು ಕೈಪಿಡಿ ಯಾವುದು ಅಂತಂದರೆ ಕಾರ್ಯಾಚರಣೆಯ ಕೈಪಿಡಿ. ಸಂಸ್ಥೆಯ ಕೈಪಿಡಿ ಇದು ಒಟ್ಟಾರೆ ಎರಡೂ ಕೂಡ, ಅಂದರೆ ಸಂಸ್ಥೆಯ ಮೂಲ ನೀತಿ, ಸಂಸ್ಥೆಯ ಅಷ್ಟೂ ಇಲಾಖೆಗಳ ಉಪನೀತಿಗಳು, ಉಪ ಕೆಲಸಗಳು, ಉಪ ಜವಾಬ್ದಾರಿಗಳು ಎರಡನ್ನೂ ಸೇರಿ ಒಂದು ಹೇಳಿಕೆಯನ್ನು ನಾವೆಂತ ಕರಿತೀವಿ, ಸಂಸ್ಥೆಯ ಕೈಪಿಡಿ, ಒಟ್ಟಾರೆ ಕೈಪಿಡಿ ಅಂತೇಳಿ ನಾವು ಕರಿತೀವಿ. ನಿಯಮಗಳು ಮತ್ತು ನಿಬಂಧನೆಗಳು ಕೈಪಿಡಿ ಇದು ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಒಂದು ಕೈಪಿಡಿ. ಅಂದ್ರೆ ನಾವು ಹೇಳಿದ್ವಲ್ಲ, ಒಂದೊಂದು ಇಲಾಖೆಯಲ್ಲೂ ಕೂಡ ನಾವು ಉದ್ಯೋಗದ ವ್ಯಾಖ್ಯಾನವನ್ನು ಕೊಡ್ತೀವಿ ಅಂತೇಳಿ. ಉದ್ಯೋಗದ ವ್ಯಾಖ್ಯಾನ ಅಂತಂದ್ರೆ ಈ ಉದ್ಯೋಗ ಏನು, ಇದರ ಸಮಯ ಎಷ್ಟು, ಇದರ ರಜೆಗಳು ಹೇಗಿರ್ತವೆ, ಇದರ ನಿಯಂತ್ರಣ ಹೇಗಿರುತ್ತೆ, ನಿಯಮಾವಳಿ, ಪ್ರತಿಯೊಂದು ನಿಯಮಗಳನ್ನ, ಯಾವುದ್ರ ನಿಯಮಗಳನ್ನ, ಉದ್ಯೋಗದ ನಿಯಮಗಳನ್ನ ಒಳಗೊಂಡಿರುವಂತ ಕೈಪಿಡಿ ಯಾವುದು, ನಿಯಮ ಮತ್ತು ನಿರ್ಬಂಧನೆಗಳ ಕೈಪಿಡಿ ಅಂತೇಳಿ ಕರಿತೀವಿ. ಇಲಾಖೆಯ ಕೈಪಿಡಿ ಪ್ರತಿಯೊಂದು ಇಲಾಖೆಗೆ ಸಂಬಂಧಪಟ್ಟಂತ ಕಾರ್ಯವಿಧಾನಗಳನ್ನ, ನೀತಿಗಳನ್ನ ಒಳಗೊಂಡಿರುವಂತ ಕೈಪಿಡಿ ಯಾವುದು ಅಂದ್ರೆ ಇಲಾಖೆಯ ಕೈಪಿಡಿ. ಈ ರೀತಿ ಮ್ಯಾನ್ಯುವಲ್ಸ್ ಮಾಡೋದ್ರಿಂದ, ಕೈಪಿಡಿಗಳನ್ನ ಮಾಡೋದ್ರಿಂದ ಏನು ಪ್ರಯೋಜನ ಆಗುತ್ತೆ ಅಂತೇಳಿ, ಮೊದಲನೇದಾಗಿ ನಿಯಮಗಳು ಸ್ಪಷ್ಟವಾಗಿರ್ತವೆ. ಈ ನಿಯಮಗಳು ಸ್ಪಷ್ಟವಾಗಿದ್ದಾಗ ಆ ನಿಯಮಗಳ ಸ್ಪಷ್ಟತೆಯಿಂದ ಸೂಚನೆ ಸ್ಪಷ್ಟವಾಗಿರುತ್ತೆ. ಯಾರಿಗೆ ಅಂದ್ರೆ ಉದ್ಯೋಗದಾತರೆ, ಉದ್ಯೋಗಿಗಳಿಗೆ. ಯಾವಾಗ ಸ್ಪಷ್ಟ ಸೂಚನೆ ಇರುತ್ತೆ, ಉದ್ಯೋಗಿಗಳು ಗುಣಮಟ್ಟದ ಅಭ್ಯಾಸಗಳನ್ನ ಏನ್ ಮಾಡ್ತಾರೆ, ಯಾವಾಗ ಒಬ್ಬ ವ್ಯಕ್ತಿಗೆ ಸ್ಪಷ್ಟ ಒಂದು ಸಂಸ್ಥೆಯಲ್ಲಿ ಸ್ಪಷ್ಟ ನಿಯಮ ಇದ್ದು ಆ ನಿಯಮ ಸ್ಪಷ್ಟ ಸೂಚನೆಯನ್ನು ಕೊಟ್ರೆ ಯಾರಿಗೆ, ಕೆಲಸಗಾರರಿಗೆ, ಆ ಸ್ಪಷ್ಟ ಸೂಚನೆಯಿಂದ ಉದ್ಯೋಗಿಗಳು ಗುಣಮಟ್ಟದ ಕೆಲಸಗಳನ್ನ ಮಾಡ್ತಾರೆ, ಗುಣಮಟ್ಟದ ಅಭ್ಯಾಸಗಳನ್ನ ಮಾಡ್ತಾರೆ. ಸೊ ಗುಣಮಟ್ಟದ ನಿಯಮಗಳು, ಸ್ಪಷ್ಟ ಸೂಚನೆಯನ್ನು ಕೊಡೋದನ್ನ ಉದ್ಯೋಗಿಗಳು ಮಾಡಿದಾಗ ಸಂಘಟನೆಯು ಕೂಡ ಏನಾಗಿರುತ್ತೆ, ಗುಣಮಟ್ಟವಾಗಿರುತ್ತೆ. ಅದರಿಂದ ಕೈಪಿಡಿಯ ಪ್ರಯೋಜನಗಳು ಯಾವ್ಯಾವು ಅಂತಂದ್ರೆ, ನಿಯಮಗಳನ್ನು ಕೊಡುವಂಥದ್ದು, ಆ ನಿಯಮಗಳಿಂದ ಸ್ಪಷ್ಟ ಸೂಚನೆ ಕೊಡಿಸುವಂಥದ್ದು ಉದ್ಯೋಗಿಗಳಿಗೆ. ಆ ಸ್ಪಷ್ಟ ಸೂಚನೆಗಳಿಂದ ಉದ್ಯೋಗಿಗಳು ತಮ್ಮ ಅಭ್ಯಾಸಗಳನ್ನ, ತಮ್ಮ ಕಾರ್ಯವಿಧಾನಗಳನ್ನ ಏನ್ ಮಾಡ್ಕೋಬಹುದು, ಡೆವಲಪ್ ಮಾಡ್ಕೋಬಹುದು. ಕೈಪಿಡಿಯ ನ್ಯೂನ್ಯತೆಗಳು, ಆಗ ಇದರ ಒಂದು ನ್ಯೂನ್ಯತೆ ಏನು, ದುಬಾರಿ, ಮತ್ತೆ ಇದನ್ನ ರೆಡಿ ಮಾಡಬೇಕಾದ್ರೆ ತುಂಬಾ ಸಮಯ ತೆಗೆದುಕೊಳ್ಳುತ್ತೆ, ಮತ್ತೆ ಇದು ವೈಯಕ್ತಿಕ ಉಪಕ್ರಮ ಮತ್ತು ವಿವೇಚನೆ ಕಡಿಮೆ ಅವಕಾಶ ಕೊಡುತ್ತೆ. ಅಂದ್ರೆ ಪ್ರತಿಯೊಂದು ಕೂಡ ನಾವು ಕೈಪಿಡಿಯಲ್ಲಿ ಇಟ್ಟಾಗ ನಾವು ವೈಯಕ್ತಿಕವಾಗಿ ಏನು ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ, ಅಥವಾ ನಮ್ಮ ಒಂದು ವಿವೇಚನೆ ತಕ್ಕಂತೆ ನಾವು ಒಂದು ಕೆಲಸ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಬಿಕಾಸ್ ನಾವೆಲ್ಲವೂ ಕೂಡ ಯಾವ್ದ್ರ ಮೇಲೆ ವರ್ಕ್ ಮಾಡ್ತಾ ಇರ್ತೀವಿ, ಕೈಪಿಡಿ. ಸೊ ಅದರಿಂದ ಕೈಪಿಡಿ ಅನ್ನುವಂಥದ್ದು ಉದ್ಯೋಗಿಗಳ ಒಂದು ವೈಯಕ್ತಿಕ ಅವಕಾಶ ಮಾಡಿಕೊಡೋದಿಲ್ಲ ಅನ್ನುವಂಥದ್ದು. ಕೈಪಿಡಿಗಳು ಈ ಸಂಬಂಧವನ್ನು ದಾಖಲಿಸ್ಬೋದು ಮತ್ತೆ ಬಹಿರಂಗವಾಗಿ ಅದನ್ನ ನೋಡುತ್ತೆ. ಈ ಸಂಬಂಧ ಹೀಗೆ ಇರ್ಬೇಕಂತ ಹೇಳುತ್ತೆ, ಆ ಸಂಬಂಧ ಹಾಗೇ ಇರಬೇಕು, ಅದು ಹಾಗೇ ಮಾಡ್ಬೇಕಾಗುತ್ತೆ. ಔಪಚಾರಿಕ ಅನೌಪಚಾರಿಕ ಸಂಘಟನೆ. ಔಪಚಾರಿಕ ಸಂಘಟನೆ ಅಂತಂದ್ರೆ, ಔಪಚಾರಿಕ ಸಂಘಟನೆಯಲ್ಲಿ ಪ್ರತಿಯೊಂದು ನಿರ್ಧಾರಗಳು ನೀಟವಾಗಿ ರಚಿಸಲ್ಪಟ್ಟಿರ್ತವೆ. ಬಟ್ ಅನೌಪಚಾರಿಕತೆಯಲ್ಲಿ ಏನ್ ಮಾಡಿರ್ತಂದ್ರೆ ಯಾವುದೇ ಸಂಬಂಧಗಳು, ಸಂವಹನಗಳು ರಚಿಸಲ್ಪಟ್ಟಿರಲ್ಲ, ಅವು ನೈಸರ್ಗಿಕವಾಗಿರ್ತವೆ. ಅಂದ್ರೆ ಅವ್ರು ಹೇಗ್ ಬೇಕು ಆ ರೀತಿಯಲ್ಲಿ ನೈಸರ್ಗಿಕ ಪ್ರವೃತ್ತಿಯಿಂದ ಸಂವಹನ ಸಂಬಂಧ ಏನ್ ಮಾಡುತ್ತೆ, ಕೂಡಿರುತ್ತೆ. ಔಪಚಾರಿಕ ಸಂಸ್ಥೆಯಲ್ಲಿ ಒಂದು ಉದ್ದೇಶನ ಇಟ್ಕೊಂಡು ಆ ಸಂಘಟನೆ, ಔಪಚಾರಿಕ ಸಂಘಟನೆ ನಿರ್ಧಾರ ಆಗಿರುತ್ತೆ. ಅನೌಪಚಾರಿಕ ಸಂಘಟನೆಯಲ್ಲಿ ಯಾವುದೇ ಗುರಿ ಸಾಧಿಸೋದಿಕ್ಕೆ ನಾವು ಆ ಸಂಘಟನೆ ಮಾಡೋಲ್ಲ, ಅದ್ರ ಬದಲಾಗಿ ಏನೋ ಒಂದು ಸಾಮಾಜಿಕ ಕಳಕಳಿಗಾಗಿ, ಒಂದು ಮಾನಸಿಕ ತೃಪ್ತಿಗಾಗಿ ನಾವು ಆ ಸಂಘಟನೆ ಮಾಡ್ಕೊಂಡಿರ್ತೀವಿ. ಎಕ್ಸಾಂಪಲ್, ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನಮ್ಮ ಮನೆ ಹತ್ರ ಡೈಲಿ ಬಂದು ಮೀಟ್ ಮಾಡುವಂಥದ್ದು, ಏನೋ ಒಂದು ಜ್ಯೂಸ್ ಕುಡಿಯುವಂಥದ್ದು, ಒಂದು ಕಾಲ ಕಳೆಯುವಂಥ ಒಂದು ಸಂಘಟನೆ ಮಾಡ್ಕೊಂಡಿದೀವಿ. ಇದು ಅನೌಪಚಾರಿಕ ಸಂಘಟನೆ. ನಾವು ವ್ಯವಹಾರದಲ್ಲಿ ಒಂದು ಬಿಸ್ನೆಸ್ ಅಲ್ಲಿ ನಾವೇನ್ ಕೆಲಸ ಮಾಡ್ತಿರೋ ಟೀಮು, ಅದು ಔಪಚಾರಿಕ ಸಂಘಟನೆ. ಅದರ ಉದ್ದೇಶ ನಿರ್ಧಾರವಾಗಿರುತ್ತೆ, ನಮ್ದು ಉದ್ದೇಶ ನಿರ್ಧಾರ ಆಗಿರೋದಿಲ್ಲ. ನಾವು ನೈಸರ್ಗಿಕವಾಗಿ ನಡೀತಿರುವಂಥದ್ದು ಒಂದು ಫ್ರೆಂಡ್ಶಿಪ್, ಪ್ರೀತಿ, ವಿಶ್ವಾಸನ ನಡೆಯುವಂಥ ಸಂಘಟನೆ ಯಾವುದು, ಅನೌಪಚಾರಿಕ ಸಂಘಟನೆ. ಒಂದು ಸಂಸ್ಥೆಯ ಉದ್ದೇಶವನ್ನು ಈಡೇರಿಸಲಿಕ್ಕೆ ನಡೆಯುವಂಥ ಸಂಘಟನೆ ಯಾವುದು, ಔಪಚಾರಿಕ ಸಂಘಟನೆ. ಸೊ ಅನೌಪಚಾರಿಕದಲ್ಲಿ ಅಧಿಕಾರ ವೈಯಕ್ತಿಕವಾಗಿರುತ್ತೆ, ಉದ್ದೇಶಗಳು ಕೂಡ ವೈಯಕ್ತಿಕವಾಗಿರುತ್ತೆ, ಸಂವಹನಗಳು ಕೂಡ ವೈಯಕ್ತಿಕವಾಗಿರುತ್ತೆ, ಯಾವುದೇ ರೀತಿ ಇರೋದಿಲ್ಲ. ಇಲ್ಲಿ ನಾಯಕತ್ವದಲ್ಲಿ ಸಮಸ್ಯೆಗಳು ನಾಯಕರ ಋಣಾತ್ಮಕ ವರ್ತನೆ, ನೆಗೆಟಿವ್ ಬಿಹೇವಿಯರ್ನ ನಾವು ಐಡೆಂಟಿಫೈ ಮಾಡ್ತೀವಿ.
ಮತ್ತೆ ಅದನ್ನೇ ಅನುಸರಣೆ ಮಾಡ್ತೀವಿ. ಟೈಮ್ ಅದನ್ನ ಪ್ರತಿರೋಧ ಮಾಡ್ತೀವಿ, ಬದಲಾವಣೆಯನ್ನು ಕೂಡ ಅನೌಪಚಾರಿಕದಲ್ಲಿ ಮಾಡ್ತೀವಿ. ಮತ್ತೆ ಅನೌಪಚಾರಿಕದಲ್ಲಿ ಮ್ಯಾಕ್ಸಿಮಮ್ ಆಗಿ ನಾವು ವದಂತಿಗಳಿಗೆ ಹೆಚ್ಚು ಸಮಯ ಕೊಡ್ತೀವಿ. ಮತ್ತೆ ಪಾತ್ರ ಸಂಘರ್ಷಣೆಗಳು ತುಂಬಾ ಇರ್ತವೆ. ಸೊ ಥ್ಯಾಂಕ್ ಯು, ಧನ್ಯವಾದ.